ಕಲೆಗಳಲ್ಲಿ ಆಸಕ್ತಿ ಇಲ್ಲದವನು ಪಶುವಿಗೆ ಸಮಾನವಂತೆ. ಇಲ್ಲಿ ನೆರೆದಿರುವ ಎಲ್ಲ ಕಲಾಭಿಮಾನಿಗಳಿಗೂ ನಮ್ಮ ಸುಶ್ರಾವ್ಯ ಅಕಾಡೆಮಿ ಫಾರ್ ಮ್ಯೂಸಿಕ್ ಸಂಸ್ಥೆಯ ವತಿಯಿಂದ ಆದರದ ಸ್ವಾಗತವನ್ನು ಕೋರುತ್ತಿದ್ದೇನೆ. ವಿಶೇಷವಾಗಿ ನಮ್ಮ ಇಂದಿನ ಅತಿಥಿಯರಾದ ವಿದ್ವಾನ್ ಡಾಕ್ಟರ್ ಆರ್.ಕೆ. ಪದ್ಮನಾಭರವರಿಗೂ ಪ್ರೊಫೆಸರ್ ಶ್ರೀ ಹರಿದಾಸ್ ಭಟ್ಟರಿಗೂ ಆದರದ ಸ್ವಾಗತ. ಸುಶ್ರಾವ್ಯ ಅಕಾಡೆಮಿ ಫಾರ್ ಮ್ಯೂಸಿಕ್ ಸಂಸ್ಥೆಯು 2004ರಲ್ಲಿ ಆರಂಭಗೊಂಡಿತು. ಕೇವಲ 2 ವಿದ್ಯಾರ್ಥಿಗಳೊಂದಿಗೆ ಆರಂಭವಾದ ಈ ಸಂಸ್ಥೆ ಇಂದು ಸುಮಾರು 70 ವಿದ್ಯಾರ್ಥಿಗಳಿಗೆ ಸಂಗೀತ ಪಾಠವನ್ನು ಹೇಳಿಕೊಡುವಷ್ಟು ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ. ಹಾಗೆ ಭಾರತದಲ್ಲಷ್ಟೇ ಅಲ್ಲದೆ ದೇಶ ವಿದೇಶಗಳಲ್ಲಿಯೂ ಸಹ ಶ್ರೀಮತಿ ವಾಣಿ ಶ್ರೀಶರವರಿಗೆ ಶಿಷ್ಯರಿದ್ದಾರೆ. ಇದು ಅವರ ಗುರುಗಳಾದ ಆರ್.ಕೆ. ಪದ್ಮನಾಭರವರ ಆಶೀರ್ವಾದ ಎಂದು ಹೇಳಿಕೊಂಡಿದ್ದಾರೆ. ಈಗ ಮೊದಲಿಗೆ ನಮ್ಮ ಈ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಪ್ರಾರಂಭಿಸೋಣ. ನಮ್ಮ ಅತಿಥಿಯರಾದ ಆರ್.ಕೆ. ಪದ್ಮನಾಭ್ ಸರ್ ಅವರು ಹಾಗೂ ಪ್ರೊಫೆಸರ್ ಎ. ಹರಿದಾಸ್ ಭಟ್ಟರವರು ದಯವಿಟ್ಟು ದೀಪ ಬೆಳಗಿಸುವುದರ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಶುಭಾರಂಭಗೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್. ದೀಪ ಜ್ಯೋತಿ ನಮೋಸ್ತುತೆ. ಅಜ್ಞಾನವೆಂಬ ಕತ್ತಲಿನಿಂದ ಜ್ಞಾನವೆಂಬ ಬೆಳಕಿನೆಡೆಗೆ ಕರೆದೊಯ್ಯಬೇಕೆಂದು ದೇವಿ ಸರಸ್ವತಿಯಲ್ಲಿ ಪ್ರಾರ್ಥಿಸುತ್ತಾ ಈಗ ವಿಘ್ನ ನಿವಾರಕನಾದ ಗಣಪತಿಯನ್ನು ಆರಾಧಿಸುವ ಸಮಯ. ಪ್ರಾರ್ಥನೆ ವಾಣಿ ಶ್ರೀಶ ಮತ್ತು ಶಿಷ್ಯ ವೃಂದದವರಿಂದ DVG ಅವರ ಒಂದು ರಚನೆ ಇದೀಗ. ವಿದ್ಯಾ ವಿರಕ್ತ್ಯಾ ತಪೋ ವಿದ್ಯಾ ವಿರಕ್ತ್ಯಾ घाकरानहं वादिराज वादिराज
ವಾದಿರಾಜಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್ ಹಯಗ್ರೀವ ದಯಾಶ್ರಯಾ ಭುವನ ಗಣಪತೆ ಶಿವಚಿನ್ಮೂರ್ತೆ 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 ಅವಿರತ ದೈವತ ಪೌರುಷ ಶಕ್ತೆ 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 ಸಕಲ ಕಲಾ ವಿಜ್ಞಾನ ಸ್ಫೂರ್ತೆ ಸಕಲ ಕಲಾ ವಿಜ್ಞಾನ ಸ್ಫೂರ್ತೆ ಭುವನ ಗಣಪತೆ ಶಿವಚಿನ್ಮೂರ್ತೆ ಭುವನ ಗಣಪತೆ ಪ್ರಣವೋಚ್ಚಾರ ವಿಚಕ್ಷಣ ವಾರಣ ಪ್ರಣವೋಚ್ಚಾರ ವಿಚಕ್ಷಣ ವಾರಣ ಪ್ರಣವೋಚ್ಚಾರ ವಿಚಕ್ಷಣ ವಾರಣ ಪ್ರಣವೋಚ್ಚಾರ ವಿಚಕ್ಷಣ ವಾರಣ ವದನ ಪ್ರಕಟಿತ ಪರಮಾರ್ಥ ಗುರೋ ವದನ ಪ್ರಕಟಿತ ಪರಮಾರ್ಥ ಗುರೋ ನರ್ತಿ ಪುದೆನ್ನಯ ಮಾನಸ ರಂಗದಿ ತತ್ವ ನಿರೂಪಕ ನಾಟವನ ನಿಶಂ 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 ನರ್ತಿ ಪುದೆನ್ನಯ ಮಾನಸ ರಂಗದಿ ತತ್ವ
ತತ್ವನಿರೂಪಕ ನಾಟವನ ನಿಶಂ ನರ್ತಿಪುರೆನ್ನಯ ಮಾನಸರಂಗದಿ ತತ್ವನಿರೂಪಕ ನಾಟವನ ನಿಶಂ ಪಪ್ಪ ಮಮ ಪ ಮಮ ಪ ಮತ ಝಣು ತ ಝಣು ಝಣು ಮಗ ಮ ಪ ಮ ಪ ತ ಕುಂದರಿ ಕಿಟ ತಕ ಪ ಮತ ಝಂ ಝಣು ತ ಮರಿ ಸನಿ ತ ಝಂ ಮಗ ಮತ ಝಣು ಝಣು ಗ ಮ ಪ ನಿ ಸ ತದ್ಧಿಮಿ ತಧಿಮಿ ಪ ಪ ಮರಿ ಮರಿ ಸ ಧಿಮಿ ಧಿಮಿ ಝಣು ಝಣು ತ ಕುಗಣ ಧಿಕ್ತಳಾಂಗು ಮರಿ ಸ ತಧೀಂ ಧೀಂ ತಧಿಮಿ ತೋ ಪ ಮರಿ ತ ಝಂ ತದಿಗಿಣ ತುಂ ಭುವನ ಗಣಪತೆ ಪಪ್ಪ ಮಮ ಪ ಮಮ ಪ ಮತ ಝಣು ತ ಝಣು ಝಣು ಮಗ ಮ ಪ ಮ ಪ ತ ಕುಂದರಿ ಕಿಟ ತಕ ಪ ಮತ ಝಂ ಝಣು ತ ಮರಿ ಸನಿ ತ ಝಂ ಮಗ ಮತ ಝಣು ಝಣು ಗ ಮ ಪ ನಿ ಸ ತದ್ಧಿಮಿ ತಧಿಮಿ ಪ ಪ ಮರಿ ಮರಿ ಸ ಧಿಮಿ ಧಿಮಿ ಝಣು ಝಣು ತ ಕುಗಣ ಧಿಕ್ತಳಾಂಗು ಮರಿ ಸ ತಧೀಂ ಧೀಂ ತಧಿಮಿ ತೋ ಪ ಮರಿ ತ ಝಂ ತದಿಗಿಣ ತುಂ ಭುವನ ಗಣಪತೆ ಶಿವ ಚಿನ್ಮೂರ್ತೆ ಭುವನ ಗಣಪತೆ ಶಿವ ಚಿನ್ಮೂರ್ತೆ ಈಗ ನಮ್ಮ ಸಂಸ್ಥೆಯ ಚಿಣ್ಣರಾದ ಆದ್ಯ, ಸ್ಮೃತಿ, ಅನಘ, ಶರ್ವಾಣಿ, ಮೀನಾಕ್ಷಿ, ಸೋನಾಕ್ಷಿ, ಅನ್ವಿತಾ, ಅನುಷ್ಕಾ, ಪ್ರಣತಿ, ಮಿತುಷ, ಅದಿತಿ, ಮೇಧಾ, ಸ್ವದಾ, ಪ್ರತೀಕ್ಷಾ, ಲಕ್ಷಣ, ಪ್ರಜ್ಞಾ, ದಕ್ಷತಾ ಹಾಗೂ ದಿವ್ಯಾ ಇವರಿಂದ ದೇವರ ನಾಮಗಳು ಪ್ರಸ್ತುತಪಡಿಸುವ ದೇವರ ನಾಮಗಳು ಹೀಗಿವೆ. ಮೊದಲಿಗೆ ಗಜಮುಖ ವಂದಿಸುವೆ ವಾದಿರಾಜರ ಒಂದು ರಚನೆ, ಮಾಯಾಮಾಳವಗೌಳ ರಾಗ, ಸಂಗೀತ ಸಂಯೋಜನೆ ಆರ್.ಕೆ. ಪದ್ಮನಾಭ್ ಸರ್ ಅವರದು. ಎರಡನೆಯದು ಒಂದೇ ಮನದಲ್ಲಿ ಪುರಂದರದಾಸರ ರಚನೆ, ಹಿಂದೋಳ ರಾಗ, ಆದಿತಾಳ, ಸಂಗೀತ ಸಂಯೋಜನೆ ಆರ್.ಕೆ. ಪದ್ಮನಾಭ್ ಸರ್ ಅವರದು. ಮುಂದಿನದು ನಿಲ್ಲೆ ನಿಲ್ಲೆ ಕೊಲ್ಲಾಪುರ ದೇವಿ, ರಚನೆ ಹರಪ್ಪನಹಳ್ಳಿ ಭೀಮವ್ವ ಅವರದು. ಭೂಪ್ರಾಗ, ತ್ರಿಶ್ರ ನಡೆ. ತಾರಕ್ಕ ಬಿಂದಿಗೆ ಪುರಂದರದಾಸರ ಒಂದು ರಚನೆ, ತಿಲಾಂಗ್ ರಾಗ, ತ್ರಿಶ್ರ ನಡೆ, ಸಂಗೀತ
ಹಲೋ. ಈಗ ತಾನೇ ಸಂಗೀತ ಕ್ಷೇತ್ರದಲ್ಲಿ ಕಣ್ಣು ಬಿಡುತ್ತಿರುವ ಈ ಪುಟ್ಟ ಪುಟ್ಟ ಮಕ್ಕಳಿಗೆ ನಿಮ್ಮ ಚಪ್ಪಾಳೆಯೇ ಪ್ರೋತ್ಸಾಹ. ದಯವಿಟ್ಟು ಜೋರಾಗಿ ಇನ್ನೊಮ್ಮೆ ಚಪ್ಪಾಳೆ. ಈ ಪುಟ್ಟ ಮಕ್ಕಳಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಕಿರು ಕಾಣಿಕೆಯನ್ನು ನೀಡಬೇಕೆಂದು ನಮ್ಮ ಅತಿಥಿಯರಾದ ಆರ್ ಕೆ ಪದ್ಮನಾಭ್ ಸರ್ ಅವರಿಗೂ ಹಾಗೂ ಪ್ರೊಫೆಸರ್ ಹರಿದಾಸ್ ಭಟ್ ಅವರಿಗೂ ವಿನಂತಿಸಿಕೊಳ್ಳುತ್ತಿದ್ದೇನೆ. ದಯವಿಟ್ಟು ವೇದಿಕೆಗೆ ಬಂದು ಮಕ್ಕಳಿಗೆ ಕಾಣಿಕೆಗಳನ್ನು ಕೊಡಬೇಕೆಂದು ಕೇಳಿಕೊಳ್ಳು. ಹೆಸರನ್ನ ಹೇಳ್ತೇನೆ. ಸಂಯುಕ್ತ. ಮೊದಲು ಅಲ್ಲಿ ಸೆಂಟರ್ಗೆ ಹೋಗ್ಬಿಡಿ ಸರ್, ಅವರೇ ಬರ್ತಾರೆ. ಸಂಯುಕ್ತ, ಮೀನಾಕ್ಷಿ, ಈ ಕಡೆ ತಿರ್ಕೋ, ಅಲ್ಲಿ ಕಾಣಿಸೋ ಥರ ತಿರ್ಕೋ. ಸ್ಮೃತಿ, ಹಾಂ, ಶರ್ವಾಣಿ, ದಯವಿಟ್ಟು ಸ್ಟೇಜ್ ಕಡೆ ಪೋಸ್ ಮಾಡಿ, ಕಾಣಿಸ್ತಾ ಇಲ್ಲ ಅಲ್ಲಿ ಫೋಟೋಗ್ರಾಫರ್ಗೆ ಮಕ್ಕಳೆಲ್ಲರೂ. ಅನ್ವಿತಾ, ಪ್ರಣತಿ, ಅನಘ, ಸ್ವಧಾ, ಲಕ್ಷಣ, ಮಿತುಷ, ದಕ್ಷತಾ, ಪ್ರತೀಕ್ಷಾ, ಅನುಷ್ಕಾ, ಅದಿತಿ, ಪ್ರತೀಕ್ಷಾ, ದಿವ್ಯಾ, ಅದಿತಿ, ಮೇಧಾ, ಅಲೀನಾ, ಸೋನಾಕ್ಷಿ, ಪ್ರಜ್ಞಾ, ಆದ್ಯ. ಅತಿಥಿಗಳಲ್ಲಿ ಇಬ್ಬರಾದ ಗುರುಪ್ರಸಾದ್ ಸರ್ ಮತ್ತು ವಾಣಿಶ್ರೀ ಮ್ಯಾಮ್ ಈಗ ತಾನೇ ಆಗಮಿಸಿದ್ದಾರೆ. ಅವ್ರಿಗೆ ಆತ್ಮೀಯವಾದ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ. ಶ್ರೀಕೃಷ್ಣನ ಪ್ರಿಯವಾದ ವಾದ್ಯ ಕೊಳಲು. ಅಂತಹ ಕೊಳಲು ಗಾನ ಕೇಳುವ ಸಮಯವಿದು. ಈಗ ಕೊಳಲು ವಾದನದಲ್ಲಿ ಮಾಸ್ಟರ್ ಸಮರ್ಥ ಹಾಗೂ ಅವರಿಗೆ ಸಹಕಾರವಾಗಿ ಮೃದಂಗದಲ್ಲಿ ಪ್ರಪಂಚನ.
ಹಲೋ. ಅದ್ಭುತವಾಗಿ ಪ್ರದರ್ಶನ ನೀಡಿದ ಸಮರ್ಥ ಮತ್ತು ಪ್ರಭಂಜನ ಅವರಿಗೆ ಇನ್ನೊಮ್ಮೆ ಜೋರಾದ ಚಪ್ಪಾಳೆ. ದಯವಿಟ್ಟು ಸಭಿಕರಲ್ಲಿ ವಿನಂತಿ, ಮಕ್ಕಳಿಗೆ ಚಪ್ಪಾಳೆಯೇ ಪ್ರೋತ್ಸಾಹ. ಜೋರಾಗಿ ಚಪ್ಪಾಳೆ ಹೊಡೆದು ಮಕ್ಕಳನ್ನು ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇಬ್ಬರಿಗೂ ಕಿರು ಕಾಣಿಕೆ ಗುರುಗಳಾದ RK ಪದ್ಮನಾಭ್ ಸರ್ ಅವರಿಂದ. ಈಗ ಒಂದು ಚಿಕ್ಕ ವಿರಾಮ ತೆಗೆದುಕೊಳ್ಳೋಣ. 10 ನಿಮಿಷಗಳ ನಂತರ ಮತ್ತೆ ಭೇಟಿಯಾಗೋಣ. Namaskaram. This is Padma Shri. I've been learning under Vani ma'am from past 2.5 years now. When you start learning as an adult, you have a lot of apprehensions, hesitation as to whether you can hit the right note at all, whether you can get it right. But training under her, she is extremely patient in the sense that she repeats multiple times until you hit the right note, until you get it right, and that kind of helped me continue music classes. And when it comes to explanations about philosophy behind the composition, or even the history about the composer, the raga, the classifications of the ragas, each class is such an entertaining experience. And her methodology, vocal exercises, even introduction to ragas, like how it moves from one note to another note, whether it glides, whether you hit the straight note, all those things, the details, the clarity with which she explains is very important, and I'm really it's such a rewarding experience to be in class, and I have learned quite a lot in these past years, and I'm really grateful for that. Thank you. ನಮಸ್ಕಾರ. ಸುಶ್ರಾವ್ಯ ಸಂಗೀತ ಶಾಲೆಯ ವಾರ್ಷಿಕೋತ್ಸವದ ಶುಭಾಶಯಗಳು. ನನ್ನ ಹೆಸರು ದೀಪ್ತಿ ಹಾಗೂ ಇವಳು ನನ್ನ ಮಗಳು ದಿಶಾ. ನಾವು ಸಿಡ್ನಿ, ಆಸ್ಟ್ರೇಲಿಯಾದಲ್ಲಿ ವಾಸವಾಗಿದ್ದೀವಿ. ನನ್ನ ಮಗಳಿಗೆ ವಾಣಿಯವರು ಸುಮಾರು 3.5 ವರ್ಷದಿಂದ ಸಂಗೀತ ಪಾಠ ಮಾಡ್ತಾ ಇದ್ದಾರೆ. ನನ್ನ ಮಗಳು ಸಂಗೀತಾಭ್ಯಾಸ ಶುರು ಮಾಡಿದ ಸಂದರ್ಭದಲ್ಲಿ ಅವಳಿಗೆ ಶಾಸ್ತ್ರೀಯ ಸಂಗೀತದ ಪರಿಚಯವೇ ಇರಲಿಲ್ಲ. ಅವಳ ವಯಸ್ಸಿಗೆ ತಕ್ಕಂತೆ ಅವಳಿಗೆ ಅರ್ಥ ಆಗೋ ರೀತಿಯಲ್ಲಿ ಪಾಠ ಮಾಡ್ತಾ ನಮ್ಗೆ ಬಹಳ ಸಮಾಧಾನ ಆಗೋ ರೀತಿಯಲ್ಲಿ ಅವಳ ಕಲಿಕೆ ಈಗ ಮುಂದುವರೆದಿದೆ. ಆನ್ಲೈನ್ ಕ್ಲಾಸಸ್ಗಳಲ್ಲಿ ಮಕ್ಕಳ ಮನಸ್ಸು ಅರ್ಥಕೊಂಡು, ಅವರ ಮನಸ್ಥಿತಿ ಅರ್ಥ ಮಾಡಿಕೊಂಡು, ಪ್ರೀತಿಯಿಂದ ಮಾತಾಡಿಸಿ ಓಲಾಯಿಸಿ ಪಾಠ ಮಾಡುವುದು ನಮ್ಗೆ ಬಹಳ ಸಂತೋಷದ ವಿಷಯ. ಮಕ್ಕಳಿಗೆ ತುಂಬಾ ಪ್ರೋತ್ಸಾಹ ನೀಡ್ತಾರೆ, ಅವರಿಗೆ ಬಗೆ ಬಗೆಯ ರೀತಿಯಲ್ಲಿ ಅರ್ಥವಾಗುವಂತೆ ಪಾಠ ಮಾಡ್ತಾರೆ. ವಾಣಿಯವರು ಬಹಳ ತಿಳಿದವರು. ಸಂಗೀತದಲ್ಲಿ ಹಾಗೂ ಸಂಗೀತ ಹೇಳ್ಕೊಡುವುದರಲ್ಲಿ ಅವ್ರಿಗೆ ತುಂಬಾ ಆಸಕ್ತಿ ಇದೆ. ಅವರ ಸಾಧನೆಗೆ ದೇವರು ಆಶೀರ್ವದಿಸಲಿ ಎಂದು ಆಶಿಸುತ್ತೇವೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಅನುರಾಧ ರಾಘವೇಂದ್ರ. ನನ್ನ ಮಕ್ಕಳು ಸುಶ್ರಾವ್ಯ ಅಕಾಡೆಮಿ ಫಾರ್ ಮ್ಯೂಸಿಕಲ್ಲಿ ವಾಣಿ ಶ್ರೀಶ್ ಅವರ ಹತ್ರ ಕಲಿತಾ ಇದ್ದಾರೆ. ಶ್ರೀಮತಿ ವಾಣಿಯವರು ತುಂಬ ಚೆನ್ನಾಗಿ ಹಾಡು ಹೇಳ್ಕೊಡ್ತಾ ಇದ್ದಾರೆ. ನನ್ನ ಮಕ್ಕಳಿಗಿಂತ ಜಾಸ್ತಿ ನನಗೆ ತುಂಬ ಖುಷಿ. ಶಿ ಈಸ್ ಎ ವೆರಿ ಗುಡ್ ಸಿಂಗರ್ ಆ್ಯಸ್ ವೆಲ್. ಶಿ ಈಸ್ ಎ ವೆರಿ ಗುಡ್ ಟೀಚರ್ ಆಲ್ಸೋ. ಮಕ್ಕಳ ಥರ ಅವ್ರ ಜೊತೆನೇ ಇದ್ಕೊಂಡು, ಅವ್ರ ಥರನೇ ಬಿಹೇವ್ ಮಾಡಿಕೊಂಡು, ಅಲ್ಲೇ ತಿಡ್ತಾ ಹಾಡು ಹೇಳ್ಕೊಡ್ತಾ ತುಂಬ ಚೆನ್ನಾಗಿ ಮಕ್ಕಳನ್ನ ಟ್ರೈನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆ್ಯಸ್ ಎ ಪೇರೆಂಟ್ ಐ ಆಮ್ ಹ್ಯಾಪಿ. ಆ್ಯಂಡ್ ಅವರು ಮಕ್ಕಳಿಗೆ ಒಳ್ಳೆ ಥರದಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಕೂಡ ಮಾಡಿಕೊಡ್ತಾ ಇದ್ದಾರೆ. ನಾವೆಲ್ಲ ಆದರೆ ಮಕ್ಕಳಿಗೆ ಹಾಡಲಿಕ್ಕೆ ಒಂದು ಸ್ಟೇಜು, ಒಂದು ಜಾಗ ಎಲ್ಲರೂ ಹುಡುಕ್ತೀವಿ 4 ಜನರ ಮುಂದೆ ಪರ್ಫಾರ್ಮ್ ಮಾಡೋದಕ್ಕೆ. ಫ್ಯಾಮಿಲಿ ಸರ್ಕಲಲ್ಲಿ ಮಾಡೋದು ಬೇರೆ, ಬಟ್ ಒಂದು 4 ಜನರ ಮುಂದೆ, ಹೊಸಬ್ರ ಮುಂದೆ ಅವರು ಪರ್ಫಾರ್ಮ್ ಮಾಡಬೇಕು ಅಂದರೆ ಸ್ಟೇಜ್ ಹುಡುಕಬೇಕಾಗತ್ತೆ. ಬಟ್ ಇಲ್ಲಿ
ವಾಣಿಯವರು ತುಂಬ ಚೆನ್ನಾಗಿ ಮಕ್ಕಳಿಗೆ ಒಂದು ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಿಕೊಡ್ತಾ ಇದ್ದಾರೆ. ಮಕ್ಕಳಿಗೆ ತಾವಾಗಿಯೇ ವಾರ್ಷಿಕೋತ್ಸವದಲ್ಲಿ ಪ್ರತಿ ಮಕ್ಕಳಿಗೂ ಕೂಡ ಗ್ರೂಪಲ್ಲಿ ಅಥವಾ ಒಂಟಿಯಾಗಿ ಅಥವಾ ಡ್ಯುಯೆಟ್ ಆಗಿ ಮಕ್ಕಳಿಗೆ ತಾವಾಗೇ ಹಾಡಲಿಕ್ಕೆ ಒಂದು ಎಂಕರೇಜ್ ಮಾಡಿ ಅವ್ರನ್ನ ಟ್ರೈನ್ ಮಾಡಿ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡಲಿಕ್ಕೆ ಹೇಳ್ತಾರೆ. ಅದ್ರ ಜೊತೆಗೆ ಬೇರೆ ಬೇರೆ ಕಡೆ ಕಾಂಪಿಟೇಷನ್ಸು ಕೂಡ ಮಕ್ಕಳಿಗೆ ಕಳಿಸ್ತಾರೆ. ಸೊ ಮಕ್ಕಳು ತುಂಬ ಚೆನ್ನಾಗಿ ಹಾಡ್ತಾರೆ. ಇದು ನನ್ನ ಮಕ್ಕಳು ಅಂತ ನಾನು ಹೇಳ್ತಾ ಇಲ್ಲ, ನನ್ನ ಮಕ್ಕಳು 7-8 ವರ್ಷದಿಂದ ಕಲಿತಾ ಇದ್ದಾರೆ. ಹೊಸದಾಗಿ ಬಂದಿರೋ ಮಕ್ಕಳು ಕೂಡ ಅವ್ರು ಪರ್ಫಾರ್ಮ್ ಮಾಡೋದು ಇದೆಲ್ಲ ನೋಡಿದಾಗ ನಮಗೆ ಒಂದು ಖುಷಿ ಅನಿಸುತ್ತೆ. ಮಕ್ಕಳು ಕಲಿತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಟ್ರೈನ್ ಮಾಡ್ತಿದ್ದಾರೆ ವಾಣಿಯವರು ಅನ್ನೋದು ನಮಗೂ ಖುಷಿ ಆಗುತ್ತೆ. ಆ್ಯಂಡ್ ವಾಣಿ ಈಸ್ ಅ ವೆರಿ ಗುಡ್ ಸಿಂಗರ್, ನೋ ಡೌಟ್ ಅಬೌಟ್ ಇಟ್. ಆ್ಯಂಡ್ ಮಕ್ಕಳು ಕೂಡ ಎಲ್ಲರೂ ತುಂಬ ಚೆನ್ನಾಗಿ, ಮೊನ್ನೆಗ ವಾರ್ಷಿಕೋತ್ಸವ ಆಯಿತು, ಸುಶ್ರಾವ್ಯ ಅಕಾಡೆಮಿ ಫಾರ್ ಮ್ಯೂಸಿಕ್ದು RKP ಸರು ಬಂದಿದ್ದರು. ಹಾಗೆ ಸುಮಾರಷ್ಟು ಗೆಸ್ಟ್ಗಳನ್ನೆಲ್ಲ ಕರೆಸಿದ್ರು. ಎಲ್ಲರೂ ಕೂಡ ಅದೇ ಹೇಳ್ತಿದ್ರು, ಮಕ್ಕಳು ಚೆನ್ನಾಗಿ ಹಾಡಿದರು. ಅದ್ರ ಜೊತೆಗೆ ನಮಗೆ ಎಷ್ಟೊಂದು ಹೊಸ ಹೊಸ ವಿಷಯಗಳು ಕೂಡ ಕಲಿಯೋದಕ್ಕಾಯಿತು ಅಲ್ಲಿ. ಹಾಗೆ ವರ್ಷದಲ್ಲಿ 1-2 ಸತಿ ಸುಮಾರು ನಮ್ಮ ಮ್ಯೂಸಿಕ್ ಕ್ಲಾಸಲ್ಲಿ ವರ್ಕ್ಶಾಪ್ಸ್ ಇಡ್ತಾರೆ ಮಕ್ಕಳಿಗೆ. ಸೊ ಅದು ಕೂಡ ಎಲ್ಲ ಹೆಲ್ಪ್ ಆಗ್ತಿದೆ. ಮಕ್ಕಳು ಮುಂದೆ ಹೋಗಬೇಕು, ಇದನ್ನು ಸೀರಿಯಸ್ ಆಗಿ ಮ್ಯೂಸಿಕನ್ನು ಸೀರಿಯಸ್ ಆಗಿ ತೊಗೊಳ್ಬೇಕು ಅನ್ನೋರಿಗೂ ಕೂಡ ಇದೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಆಲ್ ದ ಬೆಸ್ಟು ವಾಣಿ ಅವರಿಗೆ ಹಾಗೂ ಮಕ್ಕಳಿಗೆ ಕೂಡ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಶ್ರುತಿ ಭಟ್. ನನ್ನ ಮಗಳು ವೈಭವಿ ಭಟ್ ಶ್ರೀಮತಿ ವಾಣಿ ಶ್ರೀಶಾ ಅವ್ರ ಹತ್ರ ಸಂಗೀತ ಸೀನಿಯರ್ ಅಭ್ಯಾಸ ಮಾಡ್ತಾ ಇದ್ದಾಳೆ. ಸುಶ್ರಾವ್ಯ ಅಕಾಡೆಮಿ ಫಾರ್ ಮ್ಯೂಸಿಕ್ಕಲ್ಲಿ ಹೇಳ್ಕೊಡ್ತಿರುವ ಶ್ರೀಮತಿ ವಾಣಿ ಅವರು ಸುಶ್ರಾವ್ಯವಾಗಿ ಹಾಡೋದಷ್ಟೇ ಅಲ್ಲದೆ ಮಕ್ಕಳಿಗೆ ತುಂಬ ಸರಳವಾಗಿ, ಸ್ಪಷ್ಟವಾಗಿ ಮತ್ತು ಸುಲಭವಾಗಿ ಪಾಠಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ಅವರು ಈ ಮಕ್ಕಳನ್ನ ತರಬೇತಿ ನಡೆಯೋದ್ರಲ್ಲಿ ಒಂಥರ ಎತ್ತಿದ ಕೈ ಅಂತ ಹೇಳಿದ್ರು ತಪ್ಪಾಗಲಾರದು. ಈ ಮಕ್ಕಳು ಈಗ ಚೆನ್ನಾಗಿ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಇದೆಲ್ಲದರ ಹಿಂದೆ ಇರುವ ಶ್ರೀಮತಿ ವಾಣಿ ಅವ್ರಿಗೆ ನಾನು ಧನ್ಯವಾದಗಳನ್ನ ಖಂಡಿತ ಹೇಳಲೇಬೇಕು. ಅವರು ನನ್ನ ಮಗಳಿಗೆ ಹೇಳ್ಕೊಡೋಕ್ಕೆ ಶುರು ಮಾಡಿದಾಗ ಬರೀ 3 ಮಕ್ಕಳು ಇರ್ತಿದ್ರು. ಈಗ ಸುಮಾರು 100 ಜನಕ್ಕೆ ತರಬೇತಿ ಕೊಡ್ತಾ ಇದ್ದಾರೆ. ಇದೊಂದು ದೊಡ್ಡ ಸಾಧನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅದು ನಿಜವಾಗ್ಲೂ ಸುಲಭದ ಮಾತಲ್ಲ. ಈಗ ಮಕ್ಕಳು ಅವ್ರಿಗೆ ಎಷ್ಟೊಂದು ನಮ್ಮ ದೇಶದಲ್ಲಿ ಅಷ್ಟೇ ಇಲ್ಲ, ವಿದೇಶಗಳು ಕೂಡ ವಿದ್ಯಾರ್ಥಿಗಳಿದ್ದಾರೆ, ಶಿಷ್ಯರು ಇದ್ದಾರೆ. ಎಲ್ಲನೂ ತುಂಬ ಚೆನ್ನಾಗಿ ತರಬೇತಿ ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವ್ರಿಗೆ ಸ್ಟೇಜ್ ಫಿಯರ್ ಇಲ್ಲದೆ ಕಾಂಪಿಟೇಷನಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು ಅದಕ್ಕೆ ಬೇಕಾಗಿ ಟ್ರೈನಿಂಗ್ ಕೂಡ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಇದಕ್ಕೆ ನಾನು ಧನ್ಯವಾದನ ಹೇಳ್ತೀನಿ. ಮತ್ತು ಇನ್ನೂ ಚೆನ್ನಾಗಿ ಈ ಸಂಸ್ಥೆ ಬೆಳೀಲಿ, ಮಕ್ಕಳಿಗೆ ಒಳ್ಳೆ ರೀತಿ ಇದೇ ರೀತಿ ಟ್ರೈನಿಂಗ್ ಕೊಡಲಿ, ಅದಕ್ಕೆ ಬೇಕಾಗಿದ್ದ ಆರೋಗ್ಯ ವಾಣಿಯವ್ರು ಕೂಡ ಕೊಡಲಿ ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಜನಿ. ಸುಶ್ರಾವ್ಯ ಅಕಾಡೆಮಿ ಫಾರ್ ಮ್ಯೂಸಿಕಲ್ಲಿ ವಾಣಿ ಶ್ರೀಶಾ ಅವರ ಹತ್ತಿರ ನನ್ನ ಮಗಳು ಸಂಗೀತ ಅಭ್ಯಾಸ ಮಾಡುತ್ತಿದ್ದಾಳೆ. ವಾಣಿ ಶ್ರೀಶಾ ಅವರು ತುಂಬ ಚೆನ್ನಾಗಿ ಮಕ್ಕಳನ್ನು ತಯಾರು ಮಾಡಿದ್ದಾರೆ. ಅದರಲ್ಲೂ ನನ್ನ ಮಗಳು ಇವಾಗ ತುಂಬ ಚೆನ್ನಾಗಿ ಹಾಡು ಹೇಳುತ್ತಾಳೆ. ತುಂಬ ಚೆನ್ನಾಗಿ ಸಂಗೀತ ಪಾಠವನ್ನು, ಹಾಡುಗಳನ್ನು ಚೆನ್ನಾಗಿ ಹೇಳಿಕೊಡುತ್ತಿದ್ದಾರೆ. ಅದು ನನಗೆ ಒಂದು ಹೆಮ್ಮೆಯ ವಿಷಯ ಹಾಗೂ ಸಂತೋಷ ತಂದಿದೆ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಶಶಿ ದೀಪಕ್. ನನ್ನ ಮಕ್ಕಳಾದ ಅದಿತಿ ಸೀನಿಯರ್ ವಿಭಾಗದಲ್ಲಿ ಹಾಗೂ ಪ್ರಣತಿ ಜೂನಿಯರ್ ವಿಭಾಗದಲ್ಲಿ ಶ್ರೀಮತಿ ವಾಣಿ ಶ್ರೀಶಾ ಅವರ ಬಳಿ ಕಳೆದ 1.5 ವರ್ಷಗಳಿಂದ ಸಂಗೀತವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ವಾಣಿ ಮೇಡಮ್ ಅವರು ಮಕ್ಕಳಿಗೆ ಬಹಳ ಸುಲಭವಾಗಿ ಹಾಗೂ ಶ್ರುತಿಲಯಬದ್ಧವಾಗಿ ಸಂಗೀತವನ್ನು ಹೇಳಿಕೊಡೋದ್ರ ಜೊತೆಗೆ ಸಂಗೀತದ ಮಹತ್ವವನ್ನು ಮಕ್ಕಳಿಗೆ ಆಗಾಗ ತಿಳಿಸ್ಕೊಡ್ತಾ ಇರ್ತಾರೆ. ವಾಣಿ ಮೇಡಮ್ ಅವರು ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲದೆ ಹೊರದೇಶಗಳಲ್ಲಿಯೂ ಸಂಗೀತವನ್ನು ಆನ್ಲೈನ್ ಮುಖಾಂತರ ತರಬೇತಿ ನೀಡ್ತಾ ಇರೋದು ನಮಗೆಲ್ಲ ಬಹಳ ಹೆಮ್ಮೆಯ ವಿಷಯ ಅಂತ ಅನಿಸುತ್ತೆ. ಇವರು ಬರೀ ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ಮಕ್ಕಳಿಗೆ ಸಂಗೀತವನ್ನು ಹೇಳಿಕೊಡದೆ ಮಕ್ಕಳು ಹೇಗೆ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಬೇಕು ಅನ್ನೋದನ್ನು ಅವರು ಮೊದಲಿನಿಂದಲೂ ತರಬೇತಿಯನ್ನು ಕೊಡ್ತಾರೆ. ಹಾಗೆ ಹಲವಾರು ಕಾಂಪಿಟೇಷನ್ಗಳಲ್ಲಿ ಮಕ್ಕಳನ್ನು ಭಾಗವಹಿಸುವಂತೆ ಪ್ರೋತ್ಸಾಹವನ್ನು ನೀಡುತ್ತಿರುತ್ತಾರೆ. ನನ್ನ ಮಗಳು ವಾಣಿ ಮೇಡಮ್ ಅವರ ಬಳಿ ಸಂಗೀತಕ್ಕೆ ಸೇರಿದಾಗ್ಲಿಂದಲೂ ಅವಳು ಧೈರ್ಯವಾಗಿ ಹಲವಾರು ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸನ್ನು ಕೊಟ್ಟು
ಅವಳು ಹಲವಾರು ಬಹುಮಾನಗಳನ್ನು ಗೆದ್ದಿರುವುದು ನಮಗೆ ತುಂಬ ಖುಷಿಯಾಗಿದೆ. ಹಾಗೆ ಈ ಸುಶ್ರಾವ್ಯ ಅಕಾಡೆಮಿ ಫಾರ್ ಮ್ಯೂಸಿಕ್ನಲ್ಲಿ ನನ್ನ ಇಬ್ಬರು ಮಕ್ಕಳ ಜರ್ನಿ ಕಂಟಿನ್ಯೂ ಆಗಿ ವಾಣಿ ಮೇಡಮ್ ಅವರ ಆಶೀರ್ವಾದ ಸದಾ ಅವ್ರ ಮೇಲಿದ್ದು ನನ್ನ ಮಕ್ಕಳು ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಬೇಕು ಅಂತ ನಾನು ಬಯಸ್ತೀನಿ. ಹಾಗೆ ಈ ಸುಶ್ರಾವ್ಯ ಅಕಾಡೆಮಿ ಫಾರ್ ಮ್ಯೂಸಿಕ್ ಸಂಸ್ಥೆಯು ಉನ್ನತ ಮಟ್ಟದಲ್ಲಿ ಸಾಧನೆಯನ್ನು ಮಾಡಬೇಕು ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಲತಾ ವಾದಿರಾಜ್. ನನ್ನ ಮಗಳು ಸ್ಮೃತಿ ಸುಶ್ರಾವ್ಯ ಅಕಾಡೆಮಿ ಫಾರ್ ಮ್ಯೂಸಿಕಲ್ಲಿ 5 ವರ್ಷದಿಂದ ಸಂಗೀತ ಅಭ್ಯಾಸ ಮಾಡ್ತಾ ಇದ್ದಾಳೆ. ಈ ವಾಣಿ ಶ್ರೀಶಾ ಅವರು, ಶ್ರೀಮತಿ ವಾಣಿ ಶ್ರೀಶಾ ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಅವರು ಎಷ್ಟು ಪ್ರೀತಿಯಿಂದ ಎಷ್ಟು ತಾಳ್ಮೆಯಿಂದ ಹೇಳ್ಕೊಡ್ತಾ ಇದ್ದಾರೆ ಅಂದರೆ ಮಕ್ಕಳು ತುಂಬ ಖುಷಿಯಾಗಿ ಅಷ್ಟು ಶ್ರದ್ಧೆಯಿಂದ ಕಲಿತಾ ಇದ್ದಾರೆ. ಸಂಗೀತ ಕ್ಲಾಸ್ ಇದೆ ಅಂತಂದರೆ ಮಕ್ಕಳೇ ಇಂಟ್ರೆಸ್ಟ್ ತೋರಿಸಿ ಹೋಗ್ತಾರೆ, ಅಷ್ಟು ಚೆನ್ನಾಗಿದೆ. ಬರೀ ಸಂಗೀತ ಅಭ್ಯಾಸ ಅಷ್ಟೇ ಅಲ್ಲದೆ ಅವರಿಗೆ ಅದು ಥಿಯರಿ ಆಗಿ ಹೇಗೆ ಅರ್ಥ ಮಾಡ್ಕೊಬೇಕು ಅದನ್ನು ಕೂಡ ಹೇಳ್ಕೊಡ್ತಾ ಇದ್ದಾರೆ. ಆಮೇಲೆ ಪ್ರತಿ ವರ್ಷ ಇದರಿಂದ ಸಂಸ್ಥೆ ಕಡೆಯಿಂದ ವಾರ್ಷಿಕೋತ್ಸವ ಮಾಡೋದು ಆಗಲಿ, ಆರಾಧನೆಗಳನ್ನು ಮಾಡಿ ಈ ಥರ ಎಲ್ಲ ಮಾಡಿ ಮಕ್ಕಳಿಗೆ ಒಂದು ಸ್ಟೇಜ್ ಕೂಡ ಮಾಡಿಕೊಡ್ತಾ ಇದ್ದಾರೆ. ಇದರಿಂದ ಮಕ್ಕಳಿಗೆ ಒಂದು ಸ್ಟೇಜ್ ಫಿಯರ್ ಕೂಡ ಹೋಗುತ್ತೆ, ಅದ್ರ ಜೊತೆಗೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಕೂಡ ಬರುತ್ತೆ. ಈ ಥರ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ನನಗಂತೂ ಮಕ್ಕಳು ಕಲಿತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ದಿನ ದಿನಕ್ಕೆ ಮಕ್ಕಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ದೇವರಿಗೆ ಒಳ್ಳೆಯ ಆರೋಗ್ಯ ಕೊಟ್ಟು ಕಾಪಾಡಲಿ, ಅವರ ಸಂಸ್ಥೆ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಮಸ್ಕಾರ. ಹರೇ ಶ್ರೀನಿವಾಸ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನನ್ನ ಹೆಸರು ಪುಷ್ಯಮಿ. ನನ್ನ ಮಗಳಿನ ಹೆಸರು ಕೀರ್ತನ. ನಾನು ನನ್ನ ಮಗಳನ್ನು ಸುಶ್ರಾವ್ಯ ಅಕಾಡೆಮಿಗೆ ಸೇರಿಸಿ 4 ವರ್ಷಗಳಾಯಿತು. ನನ್ನ ಮಗಳು ಅಲ್ಲಿ ಸೇರಿದ ಮೇಲೆ ವಾಣಿ ಮೇಡಮ್ ಟೀಚಿಂಗಲ್ಲಿ ಗೈಡೆನ್ಸಲ್ಲಿ ತುಂಬ ಇಂಪ್ರೂವ್ ಆಗಿದ್ದಾಳೆ. ನನಗೆ ವಾಣಿ ಮೇಡಮ್ ಮಕ್ಕಳಿಗೆ ಟೀಚಿಂಗ್ ಮಾಡೋ ವಿಧಾನ ತುಂಬ ಇಷ್ಟ ಆಯಿತು. ಅವರು ಆಫ್ಲೈನ್ ಆಗಲಿ ಆನ್ಲೈನ್ ಆಗಲಿ ತುಂಬ ಪೇಷನ್ಸಿಂದ ಮಕ್ಕಳಿಗೆ ಪರ್ಫೆಕ್ಟಾಗಿ ಹಾಡು ಬರೋವರೆಗೂ ಹೇಳಿಸ್ಕೊಡ್ತಾರೆ. ಅವರ ಆಶೀರ್ವಾದ ಸದಾ ಹೀಗೆ ನನ್ನ ಮಗಳ ಮೇಲೆ ಇರಬೇಕು ಅಂತ ಆಶಿಸುತ್ತೀನಿ. ಐ ಆಮ್ ವೆರಿ ಹ್ಯಾಪಿ ಟು ಹ್ಯಾವ್ ಸಚ್ ಎ ವಂಡರ್ಫುಲ್ ಟೀಚರ್ ಟು ಮೈ ಡಾಟರ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಮ್ಯಾಮ್. ಥ್ಯಾಂಕ್ ಯು. Namaste. My name is Sheetal. I am from Bangalore. I have 2 daughters, Anagha 9 years and Sharvani 7 years. It's been 2 years they have learning music from Vani ma'am. She is an excellent music teacher who has a very strong base in Carnatic music. She is very understanding, approachable and dedicated with lot of patience. She puts efforts to each of the kids individually and tries to bring the best in them. She is patient enough to make the students repeat the lessons n number of times until they are very perfect in that particular lesson. She also organizes many music concerts which helps in improving music knowledge among the students. As a parent, I can see very good improvement in my daughter's singing capabilities. We all look up to you as a great guru. Thank you Vani ma'am for everything. ಹಾಡಿರ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಯಾಚಿಸ್ತಾ ಸರ್ಗೆ ಮತ್ತು ಪ್ರಭುಗಳಿಗೆ ನಮಸ್ಕಾರ ಮಾಡ್ತಾ ಎಲ್ಲ ಹಿರಿಯರಿಗೂ ವಂದಿಸುತ್ತಾ ಮಕ್ಕಳಿಗೆಲ್ಲ ಹಲೋ ಅಂತ ಹೇಳ್ತಾ ನಾನು ಒಂದು 10 ನಿಮಿಷ ಮಾತಾಡ್ತೀನಿ. ಮಾತಾಡ್ಬೋದಾ ಮಕ್ಕಳ? ಕೇಳಿಸ್ಕೊತೀರಾ? ಓಕೆ. ನಾವು ಇಲ್ಲಿ ಶಾಸ್ತ್ರೀಯ ಸಂಗೀತವನ್ನು ಕಲಿತಾ ಇದ್ದೀವಿ. ಮೊದಲನೇದಾಗಿ ನಮ್ಗೇನು ಅನ್ಸುತ್ತಪ್ಪ ಅಂದರೆ, ಯಾಕೆ ಕಲಿಬೇಕು ಶಾಸ್ತ್ರೀಯ ಸಂಗೀತ, ಎಷ್ಟು ಕಷ್ಟ ಅಲ್ವಾ ಅಂತ ಅನ್ನಿಸ್ಬಿಡುತ್ತೆ. ಹೌದಾ? ಯಾಕೆ? ತಾಳ ಹಾಕಬೇಕು, ನಾವು ಹಾಡ್ತಾ ಇರಬೇಕು, ಆ ಹಾಡಿನ ಅರ್ಥ ಏನು ಅಂತ ಗೊತ್ತಾಗಬೇಕು. ಅಷ್ಟೇ ಅಲ್ಲದೆ ನಾವು ನಮ್ಮ ಶಾರೀರವನ್ನು ಸಹ ಹಾಗೆ ನಾವು ಅದಕ್ಕೆ ತಕ್ಕನ ಹಾಗೆ ನಾವು ಮಾಡ್ಕೊತಾ ಇರಬೇಕು. ಇಷ್ಟೆಲ್ಲ ಕಷ್ಟವಾಗಿರೋ ಸಂಗೀತವನ್ನು ಕಲಿಬೇಕಾ ಅಂತ ಒಂದು ಕ್ವೆಶ್ಚನ್ ಬಂದ್ಬಿಡುತ್ತೆ. ಯಾಕೆಂದರೆ ಓದೋದಿರುತ್ತೆ, ಫಿಸಿಕ್ಸು ಮ್ಯಾಥ್ಸು ಇರುತ್ತೆ, ಸೈನ್ಸ್ ಇರುತ್ತೆ, ಅಷ್ಟರ ಮಧ್ಯೆ ಸಂಗೀತನೂ ಕಲಿಬೇಕಾ, ಡ್ಯಾನ್ಸ್ ಮಾಡಬೇಕಾ, ಡ್ರಾಯಿಂಗ್ ಕಲಿಬೇಕಾ ಅಂತ ಬರುತ್ತೆ. ಒಂದು ಹೇಳ್ತೀನಿ, ಲಿಯೋನಾರ್ಡೋ ಡಾವಿಂಚಿ ಅಂತ ಒಬ್ಬರು ತುಂಬ ಖ್ಯಾತವಾಗಿರೋಂಥ ಒಬ್ಬರು ವಿಜ್ಞಾನಿ ಇದ್ದರು.
ಅವ್ರನ್ನ ವಿಜ್ಞಾನಿ ಅನ್ನಬೇಕಾ ಅಥವಾ ಆರ್ಟಿಸ್ಟ್ ಅನ್ಬೇಕಾ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಅವರು ಆಗಿನ ಕಾಲದಲ್ಲಿ ನಮಗೆಲ್ಲನೂ ನ್ಯಾಚುರಲ್ ಫಿಲಾಸಫಿ ಅಂತ ಇತ್ತು. ನ್ಯಾಚುರಲ್ ಫಿಲಾಸಫಿ ಅಂದರೆ ನಾವು ವಿಜ್ಞಾನವನ್ನು ಕಲಿತಾ ಇದ್ವಿ, ಅದರ ಜೊತೆಗೆ ಆರ್ಟನ್ನು ಕಲಿತಾ ಇದ್ವಿ. ಆದರೆ ಬರ್ತಾ ಬರ್ತಾ ಏನಾಯಿತು ಅಂದರೆ ವಿಜ್ಞಾನಕ್ಕೂ ಮತ್ತು ಕಲೆಗೂ ಇರುವಂತಹ ಭೇದ ಭಾವ ಜಾಸ್ತಿ ಆಗ್ತಾ ಹೋಗಿ ಇವಾಗ ಯಾವುದೋ ಒಂದು ಸಮಯದಲ್ಲಿ ನಾವು ಯಾವುದೋ ಒಂದನ್ನು ಮಾತ್ರ ಇಟ್ಕೋತೀವಿ. ಆದರೆ ನಾವು ಹಾಗೆ ಮಾಡಬಾರ್ದು. ಯಾಕೆ ಅಂತಂದರೆ ನಾವು ಸಂಗೀತವನ್ನು ಕಲಿತಾಗ ಅದು ನಮಗೆ ಏನು ಮಾಡುತ್ತಪ್ಪ ಅಂದರೆ ಕೆಲವು ಭಾಗಗಳನ್ನು ಉತ್ತೇಜಿಸುತ್ತೆ. ಯಾವುದು ಅಂತಂದರೆ ಮೊದಲನೇದು ಸ್ಮರಣೆ ಶಕ್ತಿ. ಮೊದಲನೇ ಸ್ಮರಣೆ ಶಕ್ತಿ ಅಂದರೆ ಇದು ನಾವೆಲ್ಲ ಯಾರ್ಯಾರು ಸಂಗೀತ ಕಲ್ತಿದ್ದೀವೋ ನಮಗೆಲ್ಲ ಗೊತ್ತಿರುತ್ತೆ. ನಾವು ಯಾವುದೋ ಒಂದು ಕೃತಿ ಅನುಪಲ್ಲವಿ ಏನು ಚರಣ ಏನು ಅಂತ ನಮಗೆ ಗೊತ್ತಿರಲ್ಲ. ಆದರೆ ಹಾಡೋಕ್ಕೆ ಶುರು ಮಾಡಿದ ತಕ್ಷಣ ಅದಾಗದೆ ಅನುಪಲ್ಲವಿ ಸ್ಥಳಕ್ಕೆ ಬಂದ ತಕ್ಷಣ ಅನುಪಲ್ಲವಿ ನೆನಪಾಗ್ಬಿಡುತ್ತೆ, ಚರಣಕ್ಕೆ ಬಂದ ತಕ್ಷಣ ಚರಣನೂ ನೆನಪಾಗ್ಬಿಡುತ್ತೆ. ಅಷ್ಟು ಸುಲಲಿತವಾಗಿ ಅದು ಹಾಡಿಸ್ಕೊಂಡು ಹೋಗುತ್ತೆ. ಆ ಥರ ಹಾಡಿಸ್ತಾ ಇದೆ ಅಂದರೆ ಏನರ್ಥ, ನಮಗೆ ಅದು ಒಂದು ಥರದ ಸ್ಮರಣೆಯ ಉತ್ತೇಜನೆಯನ್ನು ಮಾಡುತ್ತೆ. ಅಷ್ಟೇ ಅಲ್ಲದೆ ಭಾವನೆಗಳನ್ನು ಸಹ ಉತ್ತೇಜನ ಮಾಡುತ್ತೆ. ಭಾವನೆಗಳು ಅಂದರೆ ಏನು, ಇವಾಗ ಯಾವುದೋ ಒಂದು ಶ್ರೀ ಸತ್ಯನಾರಾಯಣ ಅಂತ ಒಂದು ಕೃತಿ ಹಾಡಿದ ತಕ್ಷಣ ನಮ್ಮ ಮನೆಯಲ್ಲಿ ನಾವು ಸತ್ಯನಾರಾಯಣದ ಪೂಜೆ ಮಾಡಿದಾಗ ನಾವು ಅದನ್ನು ಹಾಡಿದರೆ ನಮಗೆ ಆವತ್ತಿನ ದಿನಕ್ಕೆ ಅದು ಕರ್ಕೊಂಡು ಹೋಗುತ್ತೆ. ಈ ರೀತಿ ನಮಗೆ ಸಂಗೀತದಿಂದ ಎರಡು ಮುಖ್ಯವಾದ ಲಾಭಗಳು ಏನು, ಒಂದು ಸ್ಮರಣೆ ಉತ್ತೇಜನ ಮತ್ತು ಎರಡನೇದು ಭಾವನೆಗಳ ಉತ್ತೇಜನ. ಒಂಥರ ನಮ್ಮನ್ನು ಹುರಿದುಂಬಿಸುತ್ತೆ. ತುಂಬ ಬೇಜಾರಾಗಿದ್ದಾಗ ಒಂದು ಒಳ್ಳೆ ಸಂಗೀತವನ್ನು ಕೇಳಿಬಿಟ್ರೆ ತಕ್ಷಣ ನಮಗೆ ಏನಕ್ಕೆ ಬೇಜಾರಾಗಿತ್ತು ಅನ್ನೋದೇ ಮರ್ತು ಹೋಗುತ್ತೆ. ಅಷ್ಟು ಖುಷಿಯಾಗಿ ನಾವು ಹಾಡ್ತೀವಿ. ಮಾನವನ ವಿಕಾಸ ಆಗಬೇಕು ಅಂತಂದರೆ ನಮಗೆ ತುಂಬ ಶಕ್ತಿ ಮತ್ತು ಬಲ ಬಂದಿದ್ದು ಎರಡರಿಂದ ಅಂತೆ. ಮೊದಲನೇ ಬಲ ಬಂದಿದ್ದು ನಮಗೆ ನಮ್ಮ ಭಾಷೆಯಿಂದ, ಭಾಷೆಯ ಶಕ್ತಿ. ನಾವು ಭಾಷೆನ ಯಾವಾಗ ಮಾತಾಡ್ತಾ ಇದ್ವು, ಬೇರೆ ಪ್ರಾಣಿಗಳೆಲ್ಲ ಅಷ್ಟೊಂದು ಮಾತಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಮನುಷ್ಯರ ವಿಕಾಸನ ಅಥವಾ ಮಾನವ ವಿಕಾಸನಕ್ಕೆ ನಮಗೆ ಭಾಷೆ ತುಂಬ ಮುಖ್ಯ ಆಯಿತು. ಅದೇ ರೀತಿ ಸಂಗೀತದ ಶಕ್ತಿ ಕೂಡ ಇದೆ. ಸಂಗೀತ ಕೂಡ ನಮಗೆ ವಿಕಸನದ ಹಾದಿಗೆ ನಮಗೆ ಕರ್ಕೊಂಡು ಬಂದಿದೆ. ಹಾಗಾಗ್ಬಿಟ್ಟು ಸಂಗೀತವನ್ನು ನಾವು ಯಾವತ್ತೂ ಅದನ್ನು ಇದು ನನಗಲ್ಲ ಅನ್ನೋ ಹಾಗೆ ಇಲ್ಲ. ಸಂಗೀತವನ್ನು ನಾವು ನಮ್ಮ ಜೀವನದಲ್ಲೇ ಒಳಗೂಡಿಸ್ಕೋಬೇಕು. ಈಗ ಇನ್ನೊಂದು ಏನಪ್ಪ ಅಂತಂದರೆ, ಈ ಸಂಗೀತ ಯಾಕೆ ಕಲಿಬೇಕು ಅಂದರೆ ಇದು ಒಂದು ಅಮೂರ್ತವಾಗಿರುವಂಥದ್ದು. ಅಮೂರ್ತ ಅಂದರೆ ಏನು ಅಂದರೆ, ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂದರೆ ಆಬ್ಸ್ಟ್ರಾಕ್ಟ್ ಅಂತ. ಒಂದು ಉದಾಹರಣೆ ಕೊಡೋಣ. APPLE ಅಂದರೆ ಏನು? ವೆರಿ ಗುಡ್, ಆ್ಯಪಲ್ ಅಲ್ವಾ? ಆ್ಯಪಲ್ ಅಂದ ತಕ್ಷಣ ನಮಗೆ ಕಣ್ಣು ಮುಂದೆ APPLE ಅಂತ ಬಂತಾ? ಇಲ್ಲ ಅಲ್ವಾ? ಕಣ್ಣು ಮುಂದೆ ಒಂದು ಕೆಂಪು ಸೇಬು ಬಂತು ಅಲ್ವಾ? ಅಂದರೆ ಏನು, ಓದಿರೋದು APPLE ಆದ್ರೂ ಸಹ ನನಗೆ ಕಣ್ಣು ಮುಂದೆ ಬಂದಿದ್ದು ಸೇಬಿನ ಚಿತ್ರ ಅಲ್ವಾ? ಅದೇ ಥರ ಸಂಗೀತದಲ್ಲಿ ಸಹ 7 ಸ್ವರಗಳಿದೆ, ಸರಿಗಮ ಪದನಿ ಅಂತ. ಆದರೆ ಕೆಲವು ರೀತಿಯ ಪುನರಾವರ್ತನೆಗಳಾಗ್ಬೋದು ಅಥವಾ ಕೆಲವು ಥರದ ಜೋಡಣೆಗಳಾಗ್ಬೋದು. ಅದು ನೋಡಿದ ತಕ್ಷಣ ನನಗನ್ಸುತ್ತೆ, ಇದು ಇದೇ ರಾಗ, ಇದು ಇದೇ ಭಾವನೆ ಕೊಡುತ್ತೆ ಅಂತ. ನಿಪದಸ ಅಂತ ಬಂದ ತಕ್ಷಣ ಅದು ಇದು ಹರಿಕಾಂಬೋಜಿ ಆಗಿರ್ಬೋದೇ ಅಂತ ಅನ್ನಿಸ್ಬಿಡುತ್ತೆ. ಈ ರೀತಿ ನಮಗೆ ಅಮೂರ್ತವಾಗಿರುವಂಥದ್ದು ಸಂಗೀತ. ಈ ಸಂಗೀತ ನಮಗೇನು ಮಾಡುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ಸಹಾಯ ಮಾಡುತ್ತೆ. ನಾನು ಮಕ್ಕಳಿಗೆ ಆಗೋ ಥರ 3 ಮಾತ್ರ ಹೇಳ್ತೀನಿ ಇಲ್ಲಿ. ಮೊದಲನೇದು ಯಾವುದಪ್ಪ ಅಂದರೆ ಜೈವಿಕ ಮಟ್ಟ ಅಂತ. ಈಗ ಸರ್ ಇದ್ದಾರೆ, ಸರ್ರು ಈ ವಿಷಯದಲ್ಲಿ ತುಂಬ ವಿಶ್ಲೇಷಣೆ ಮಾಡಿದ್ದಾರೆ. ಮ್ಯೂಸಿಕ್ ಥೆರಪಿ ಅಂತ ಒಂದು ಇದೆ. ಅಂದರೆ ಏನು, ಕೆಲವು ರಾಗಗಳನ್ನು ಕೇಳ್ತಾ ಇದ್ದರೆ ಕ್ಯಾನ್ಸರ್ ಅಥವಾ BP ಅಥವಾ ಶುಗರ್ ಅಥವಾ ಡಯಾಬಿಟಿಸ್ ಅಥವಾ ಹಾರ್ಟ್ಗೆ ಸಂಬಂಧಪಟ್ಟಂಥ ರೋಗಗಳು, ಕೆಲವು ರಾಗಗಳನ್ನು ಕೇಳ್ತಾ ಇದ್ದರೆ ಅವೆಲ್ಲ ಕಡಿಮೆ ಆಗಿಬಿಡುತ್ತಂತೆ. ಈ ರೀತಿ ಸಂಗೀತಕ್ಕೆ ನಮ್ಮ ದೇಹದಲ್ಲಿ ಕೆಲವು ಕಮ್ಮಿ ಮಾಡೋದು ಜಾಸ್ತಿ ಮಾಡೋವಂತಹ ಶಕ್ತಿ ಇದೆ. ಎರಡನೇದು ಯಾವುದು ಅಂದರೆ ಜೈವಿಕ ಶಕ್ತಿ ಅಂತ. ಜೈವಿಕ ಶಕ್ತಿ ಅಂದರೆ ಏನು ಅಂತಂದರೆ, ಇವಾಗ ನಮಗೆ ಯಾವುದೋ ಒಂದು ಹಾಡನ್ನು ಕೇಳಿದ್ರೆ ತಕ್ಷಣ ಮೈಯೆಲ್ಲ ಜುಮ್ ಅನ್ನತ್ತೆ, ಕೆಲವು ಸಾರಿ ರೋಮಾಂಚನ ಆಗುತ್ತೆ, ಕೆಲವು ಸಾರಿ ನಮ್ಮ ಮೈ ಮೇಲಿರೋ ಕೂದಲೆಲ್ಲ ನಿಂತ್ಕೊಂಡ್ಬಿಡುತ್ತೆ, ಅಥವಾ ಕೆಲವು ಸಾರಿ ಏನಾಗುತ್ತೆ ಅಂದರೆ ಕಣ್ಣಲ್ಲಿ ತನಗೆ ತಾನೇ ರಾರಾಮ ಇಂಟಿದಾಕ ಅಂತಂದ ತಕ್ಷಣ ರಾಮ ಬಂದ್ಬಿಟ್ಟು ಮನೆಗೆ, ತ್ಯಾಗರಾಜರ ಮನೆಗೆ. ನಿಜವಾಗಲೂ ನಮಗೆ ಗೊತ್ತಿಲ್ಲ, ಆದರೆ ಹಾಡು ಕೇಳಿ ನಮ್ಮ ಮನೆಗೆ ಆ ಥರ ರಾಮ ಬಂದರೆ ಎಷ್ಟು ಖುಷಿ ಆಗಲ್ವೇ ಅಲ್ವಾ? ಆ ರೀತಿಯ ಒಂದು ಭಾವನೆಗಳನ್ನು ಸಹ ಕೊಡುತ್ತೆ ಇದು. ಇಷ್ಟಲ್ಲದೆ ಮೂರನೇದು ನಮಗೆ ಮಾನಸಿಕ ಸಮತೋಲನವನ್ನು ಕೊಡುತ್ತೆ. ಸಂಗೀತ ಅನ್ನೋದು ಮಾನಸಿಕ ಸಮತೋಲನಕ್ಕೆ ನಾವು ಕಲ್ತ್ಕೋಬೇಕು. ಮಾನಸಿಕ ಸಮತೋಲನ ಅಂದರೆ ಏನು? ಇವಾಗ ಕೆಲವು ರಾಗಗಳನ್ನು ಹಾಡಿದ ತಕ್ಷಣ ತುಂಬ ಖುಷಿ ಆಗುತ್ತೆ. ಇವಾಗ ತಾನೇ ನಾನು ಕೆಳಗಡೆ ಇದ್ದಾಗ ಸುಶ್ರಾವ್ಯಾಗಿ ನೀವೆಲ್ಲ ಮಕ್ಕಳಿಗೆ ನಿಂತ್ಕೊಂಡು ಹಾಡ್ತಾ ಇದ್ರಿ, ತುಂಬ ಖುಷಿ ಆಯಿತು. ನಾನು ಬಂದಾಗ ನೀವು ನಿಂತಿದ್ರಿ, ಹಾಗಾಗಿ ಹೇಳಿದೆ, ತುಂಬ ಚೆನ್ನಾಗಿತ್ತು ಅದು. ಅದಾದಮೇಲೆ ಮೋಹನ ಬಂತು. ಏನು ಮೋಹನ? ಅದು 3 ಕಾಲಗಳಲ್ಲಿ ವರ್ಣ ನುಡಿಸೋದು ಅಂದರೆ ಕಷ್ಟ.
ಅಷ್ಟು ನುಡ್ಸೋದು ಕಷ್ಟ ಅಂತಾದ್ರೂ ಅದು ಕೇಳಿಸ್ಕೊತಾ ಇದ್ದರೆ ನಾನು ಎಲ್ಲೋ ನೀರು ಬೀಳ್ತಾ ಇರೋ ಜಾಗದಲ್ಲಿ ಇದ್ದೀನೇನೋ ಅನ್ನೋ ಒಂದು ಭಾವ ಬಂದುಬಿಡ್ತು. ಅಷ್ಟು ಚೆನ್ನಾಗಿರೋವಂಥ ಒಂದು ಅಂದರೆ ಏನು ರಾಗದ ಮಹತ್ವ ನೋಡಿ. ರಾಗ ಇರೋದು ಸರಿಗಪ್ಪ ದಸದಲ್ಲಿ, ಆದರೆ ನಾನು ಹೋಗಿದ್ದು ಯಾವುದೋ ಒಂದು ಮೌಂಟೇನ್ ಜಾಗದಲ್ಲಿ, ಅಲ್ಲಿ ಹೋಗಿ ಗಿರಿವನಗಳ ಮಧ್ಯೆ ನಾನು ಇದ್ದೀನೇನೋ ಅನ್ನೋ ಒಂದು ಭಾವನೆ ಬಂದುಬಿಡ್ತು. ಈ ರೀತಿ ಅದು ಮಾನಸಿಕದಲ್ಲಿ ಕೂಡ ನನಗೆ ಸಹಾಯವನ್ನು ಮಾಡುತ್ತೆ. ಹಾಗಾಗ್ಬಿಟ್ಟು ಕೆಲವು ರಾಗಗಳು, ಅಥವಾ ಎಲ್ಲ ರಾಗಗಳು ಹಾಗೆ ಇರುತ್ತೆ, ಕೆಲವು ರಾಗಗಳಲ್ಲಿ ಅದರದ್ದು ತುಂಬ ಬೇಗ ಬರುತ್ತೆ. ನಮಗೆ ಯಾವುದೋ ಒಂದು ಪ್ರಿಯವಾದ ರಾಗ ಇರುತ್ತೆ, ಆ ರಾಗದಿಂದ ನಾವು ಇನ್ನೆಲ್ಲಿಗೋ ಹೋಗ್ತೀವಿ. ಈ ರೀತಿ ನಮಗೆ ಸಂಗೀತ ಅನ್ನೋದು ಜೈವಿಕ ಮಟ್ಟದಲ್ಲಿ, ಭೌತಿಕ ಮಟ್ಟದಲ್ಲಿ, ಹಾಗೆಯೇ ಮಾನಸಿಕ ಮಟ್ಟದಲ್ಲಿಯೂ ಸಹ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಇಷ್ಟೆಲ್ಲ ಪ್ರಭಾವ ಬೀರ್ತಾ ಇದೆ, ಸಂತೋಷ. ಆದರೆ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ, ನಾವು ಯಾವಾಗಲೂ ಸಂಗೀತ ಹಾಡಬೇಕಾದ್ರೆ ನಾವು ಯಾವುದೇ ಥರದ ಸಂಗೀತ ಆಡ್ಬೋದು. ನಾನು ಇಲ್ಲಿ ನನ್ಗೆ ಗೊತ್ತಿರೋದು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಆಗಿರೋದ್ರಿಂದ ಅದಕ್ಕೆ ಹೇಳ್ತಾ ಇದ್ದೀನಿ. ಆದರೆ ನಾವು ಹಿಂದೂಸ್ತಾನಿ ಆಗಿರ್ಬೋದು ಅಥವಾ ಪಾಪ್ ಜಾಝ್ ಆಗಿರ್ಬೋದು, ಯಾವುದೇ ಸಂಗೀತವನ್ನು ನಾವು ಕೇಳ್ತಾ ಇದ್ದರೆ ನಮ್ಮ ಮೆದುಳಿನಲ್ಲಿ ಒಂದು ಭಾಗ ಇದೆ, ಲಿಂಬಿಕ್ ಸಿಸ್ಟಮ್ ಅಂತ. ಆ ಲಿಂಬಿಕ್ ಸಿಸ್ಟಮ್ ಉತ್ತೇಜನಗೊಳ್ಳುತ್ತೆ. ಲಿಂಬಿಕ್ ಸಿಸ್ಟಮ್ ಏನಕ್ಕೆ ಬೇಕು ಅಂತಂದರೆ, ನಮಗೆ ಒಂದು ಥರದ ಏನೇನು ನೆನಪಿನ ಶಕ್ತಿಗೆ ಬೇಕಾಗುತ್ತೆ, ಅಥವಾ ನಮ್ಗೆ ಎಷ್ಟೊಂದು ಸಾರಿ ಕೋಪ ಬರುತ್ತೆ, ಉದ್ವೇಗ ಬರುತ್ತೆ, ಅಥವಾ ಶಾಂತತೆ ಬರುತ್ತೆ, ಅಥವಾ ಕೆಲವು ಸಾರಿ ನಾನು ತಪಸ್ಸು ಮಾಡಿದಾಗ, ಮೆಡಿಟೇಷನ್ ಮಾಡಿದಾಗ ನನಗೆ ಒಂದು ಥರ ಕಾಮ್ನೆಸ್ ಬರುತ್ತೆ ಅಲ್ವಾ. ಇವೆಲ್ಲ ಆಗೋದು ಯಾವುದರಿಂದ ಅಂದರೆ ಲಿಂಬಿಕ್ ಸಿಸ್ಟಮಿಂದ. ಲಿಂಬಿಕ್ ಸಿಸ್ಟಮ್ ಎಲ್ಲ ಪ್ರಾಣಿಗಳಲ್ಲೂ ಇದೆ. ಎಲ್ಲ ಪ್ರಾಣಿಗಳು ಅಂದರೆ ಮೀನಿನಿಂದ ಮೇಲ್ಗಡೆ ಯಾವ್ಯಾವ ಪ್ರಾಣಿಗಳಿದೆಯೋ ಅವುಗಳೆಲ್ಲದರಲ್ಲೂ ಇದೆ. ಇಷ್ಟೇ ಅಲ್ಲದೆ ಗಿಡಗಳು ಕೂಡ ಸಂಗೀತ ಗೊತ್ತಿರುತ್ತೆ. ಅವುಗಳಲ್ಲಿ ಲಿಂಬಿಕ್ ಸಿಸ್ಟಮ್ ಇದೆಯಾ ಅಂದರೆ ಲಿಂಬಿಕ್ ಸಿಸ್ಟಮ್ ಇಲ್ಲ. ಆದರೆ ಇಲ್ಲಿ ದೊಡ್ಡ ಮಕ್ಳಿಗೆ ಗೊತ್ತಿರುತ್ತೆ, ಗ್ಸೈಲಮ್ ಅಂತ ಒಂದು ಇದೆ, ಅದು ನೀರನ್ನು ತೊಗೊಂಡು ಹೋಗ್ತಾ ಇರುತ್ತೆ, ಅದ್ರ ಮೇಲೆ ಪ್ರಭಾವ ಬೀರುತ್ತಂತೆ ಸಂಗೀತ ಕೇಳಿದ್ರೆ. ನಾವು ಒಂದು ಕಾಲೇಜಿನಲ್ಲಿ ನಾನು ಕೆಲಸ ಮಾಡ್ತಿದ್ದಾಗ ನಾನು ನೋಡಿದ್ದೀವಿ, ಒಂದು ರಿಸರ್ಚ್ ಮಾಡಿದ್ವಿ, ಅಲ್ಲಿ ನೀರು ಹಾಕಿ ನಾವು ಅದಕ್ಕೆ ಹಾಡ್ತಾ ಇದ್ವಿ. ಕೆಲವು ರಾಗಗಳು ನಾವು ಷಣ್ಮುಖ ಪ್ರಿಯ, ಸಿಂಹೇಂದ್ರ ಮಧ್ಯಮ, ಮತ್ತು ಈ ಕಡೆ ಮೋಹನ ಮತ್ತು ಕಲ್ಯಾಣಿ, ಈ 4-5 ರಾಗಗಳನ್ನು ಹಾಡ್ತಾ ಇದ್ದರೆ ನಾವು ಕಂಟ್ರೋಲ್ ಅಂತ ಮಾಡಿ ಯಾವ ರಾಗ ಹಾಡಿದ್ರೆ ಯಾವ ಗಿಡ ಎಷ್ಟು ಬೇಗ ಬೆಳೆಯುತ್ತೆ ಅನ್ನೋದನ್ನು ಕೂಡ ಸ್ಟಡಿ ಮಾಡಿದ್ವಿ. ಈ ರೀತಿ ಸಂಗೀತ ಹಾಡ್ತಾ ಇದ್ದರೆ ಗಿಡಗಳು ಕೂಡ ಕೇಳಿ ಆನಂದಿಸುತ್ತೆ, ಪಶು ಪ್ರಾಣಿಗಳು ಕೂಡ ಕೇಳಿ ಆನಂದಿಸುತ್ತೆ, ನಾವು ಕೂಡ ಆನಂದಿಸ್ತೀವಿ. ಯಾಕೆ ಅಂದರೆ ನಮ್ಮಲ್ಲೆಲ್ಲರಲ್ಲೂ ಆ ಲಿಂಬಿಕ್ ಸಿಸ್ಟಮ್ ಅನ್ನೋದು ಒಂದಿದೆ. ಆ ಲಿಂಬಿಕ್ ಸಿಸ್ಟಮ್ ಏನು ಮಾಡುತ್ತೆ ಅಂದರೆ, ನಮ್ಮ ಬ್ರೈನಿನ ಕೆಳಗಡೆ ಭಾಗದಲ್ಲಿ ಮೆಡುಲ್ಲಾ ಅಂತ ಒಂದು ಜಾಗ ಇದೆ. ಆ ಮೆಡುಲ್ಲಾ ಜಾಗವನ್ನು ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ. ಮೆಡುಲ್ಲಾ ಏನಕ್ಕೆ ಬೇಕು ಅಂತಂದರೆ, ನಮ್ಮಲ್ಲಿ ಹಾರ್ಟ್ ಬೀಟ್ಗೆ, ನಾನು ಉಸಿರಾಡೋ ರೀತಿ, ವೇಗ, ಅದಕ್ಕೆಲ್ಲನೂ ತುಂಬ ಸಹಾಯ ಮಾಡುತ್ತೆ. ಹಾಗಾಗ್ಬಿಟ್ಟು ಒಳ್ಳೆ ಸಂಗೀತವನ್ನು ಕೇಳಿದ್ರೆ ನಾನು ಮೆಡಿಟೇಷನ್ ಮಾಡಿದಾಗ ನನಗೆ ಏನು ಎಫೆಕ್ಟ್ಸ್ ಬರುತ್ತೋ ಅದೇ ಥರದ ಎಫೆಕ್ಟ್ಸು ಅದರಲ್ಲೂ ಸಹ ಬರುತ್ತೆ. ಅಷ್ಟೇ ಅಲ್ಲ, ನನ್ನ ಲಿಂಬಿಕ್ ಸಿಸ್ಟಮ್ ಏನು ಮಾಡುತ್ತೆ ಅಂತಂದರೆ, ಈ ನಮ್ಮ ಕಿವಿಯ ಹಿಂಭಾಗದಲ್ಲಿ ಕೆಲವು ಭಾಗಗಳಿದೆ ಮೆದುಳಲ್ಲಿ, ಅದನ್ನು ಟೆಂಪೋರಲ್ ಲೋಬ್ಸ್ ಅಂತ ಕರಿತೀವಿ. ಅದಕ್ಕೆ ಅಟ್ಯಾಚ್ ಆಗಿರೋದ್ರಿಂದ ಏನಾಗುತ್ತಪ್ಪ ಅಂದರೆ, ನನಗೆ ಶ್ರವಣ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ, ಶ್ರವಣ ಶಕ್ತಿ ಜಾಸ್ತಿ ಆಗುತ್ತೆ. ಬರೀ ಶ್ರವಣ ಶಕ್ತಿ ಅಲ್ಲ, ಅಲ್ಲಿಂದ ಮುಂದಕ್ಕೆ ಏನಾಗುತ್ತೆ ಅಂತಂದರೆ, ಅದಷ್ಟೇ ಅಲ್ಲ, ನಾನು ಮುಂದೆ ಏನು ಯೋಚನೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಸಹ ಸಹಾಯ ಮಾಡುತ್ತೆ. ಹಾಗಾಗ್ಬಿಟ್ಟು ಒಳ್ಳೆಯ ಸಂಗೀತವನ್ನು ಕೇಳ್ತಾ ಇದ್ದರೆ ಆ ಜಾಗ ಉತ್ತೇಜನಗೊಂಡು ನನಗೆ ಮೆಮೊರಿ ಮತ್ತು ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ. ಇಷ್ಟೇನಾ ಅಂದರೆ ಅಷ್ಟಕ್ಕೂ ನಿಲ್ಲಲ್ಲ. ಅಲ್ಲಿಂದ ಮುಂದೆ ಈ ಭಾಗದ ಮೆದುಳು ಬರುತ್ತೆ. ಈ ಭಾಗದ ಮೆದುಳನ್ನು ನಾವು ಕಾರ್ಟೆಕ್ಸ್ ಅಂತ ಕರಿತೀವಿ. ಈ ಕಾರ್ಟೆಕ್ಸ್ ಏನು ಮಾಡುತ್ತೆ ಅಂತಂದರೆ, ಎಲ್ಲ ನಾವಿವಾಗ ಮ್ಯಾಥ್ಸಲ್ಲಿ 2 + 2 2 = 4 ಅಂತಂದರೆ 2 × 2 ಯಾಕೆ 4 ಆಗಬೇಕು ಅಂತೆಲ್ಲ ಪ್ರಶ್ನೆ ಮಾಡ್ತೀವಲ್ವ. ಅಥವಾ ಮನೆಯಲ್ಲಿ ಅಮ್ಮ ಹೇಳ್ತಾರೆ ಹೀಗೆ ಕೆಲಸ ಮಾಡಬೇಕು ಅಂತ, ನಾವು ತಕ್ಷಣ ಕೇಳ್ತೀವಲ್ಲ, ಯಾಕೆ ಹೀಗೆ ಮಾಡಬೇಕು, ನಾನು ಬೇರೆ ಥರ ಮಾಡ್ತೀವಿ ಅಂತೆಲ್ಲ ಕೇಳ್ತೀವಲ್ವ. ಆ ಥರ ಪ್ರಶ್ನಿಸೋ ಬುದ್ಧಿ, ಯಾಕೆ ಹೀಗೆ ಮಾಡಬಾರ್ದು, ಹಾಗೆ ಮಾಡಿದ್ರೆ ಏನಾಗುತ್ತೆ, ಆ ಥರ ಯೋಚನೆ ಮಾಡೋವಂಥ ಶಕ್ತಿಯನ್ನೂ ಸಹ ಆ ಸಂಗೀತದಿಂದ ಬರುತ್ತೆ. ಹಾಗಾಗ್ಬಿಟ್ಟು ಈ ಸಂಗೀತ ಕಲಿಯೋದು ಎಸ್ಪೆಷಲಿ ಚಿಕ್ಕ ವಯಸ್ಸಿನಲ್ಲಿ ತುಂಬ ತುಂಬ ಮುಖ್ಯ. ಹಾಗಂತ ದೊಡ್ಡವ್ರು ಕಲಿಬಾರ್ದು ಅಂತಲ್ಲ, ಯಾಕೆಂದರೆ ದೊಡ್ಡವರು ಕಲಿತಾ ಇದ್ದರೆ ಸಂಗೀತವನ್ನು ಅವರಿಗೆ ಆಯಸ್ಸು ಆರೋಗ್ಯ ಎರಡೂ ಜಾಸ್ತಿ ಆಗಿಬಿಡುತ್ತೆ. ಲಾಂಗಿವಿಟಿ ಜೀನ್ಸ್ ಅಂತ ಅದ್ರ ಮೇಲೆ ಸ್ಟಡಿ ಮಾಡಿದ್ದಾರೆ, ಪೀರಿಯಡ್ ಜೀನ್ಸ್ ಅಂತ ಕರೀತಾರೆ ಅದನ್ನು. ಸಂಗೀತ ಕೇಳ್ತಾ ಇರೋದ್ರಿಂದ ಪೀರಿಯಡ್ ಜೀನ್ಸ್ ಸಿಕ್ಕಾಪಟ್ಟೆ ಆ್ಯಕ್ಟಿವೇಟ್ ಆಗಿ ನಮ್ಮ ಆಯಸ್ಸು ಆರೋಗ್ಯ ಮತ್ತು ಶಾಂತತೆ 3 ಜಾಸ್ತಿ ಆಗಿಬಿಡುತ್ತಂತೆ. ಹಾಗಾಗಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಬಿಥೋವೆನ್. ಅವ್ರ ಥರ ನಾವು 60 ವರ್ಷಕ್ಕೂ ಕಲಿಬೋದು, 70 ವರ್ಷಕ್ಕೂ ಕಲಿಬೋದು, ಅಥವಾ ಓ ಹೌದಾ, ಓ ಸರಿ ಸರಿ. ಸೊ ಸರ್ರೇ ಇಲ್ಲಿದ್ದಾರೆ, ಹಾಗಾಗ್ಬಿಟ್ಟು ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಬಟ್ ಅವರು ಲಿವಿಂಗ್ ಎಕ್ಸಾಂಪಲ್ ಫಾರ್ ಮ್ಯೂಸಿಕ್. ಸೊ
ಇಲ್ಲ ಶಾಸ್ತ್ರೀಯ ಸಂಗೀತ ಇವಾಗ ಕರ್ನಾಟಕದಲ್ಲಿ ಇಷ್ಟರ ಮಟ್ಟಿಗೂ ಇರೋದು ಅಂದರೆ ಸರ್ ನಿಮ್ಮ ಕಾಣಿಕೆ ಅದಕ್ಕೆ ಬೇಕಾದಷ್ಟಿದೆ. ಯಾಕೆಂದರೆ ನೀವು ಒಂದು ಪ್ರವಚನ ಕೊಟ್ಟೋದಾಗಿರ್ಬೋದು ಅಥವಾ ನೀವು ಸಂಗೀತ ಹೇಳ್ಕೊಡ್ತಾ ಇರೋದಾಗಿರ್ಬೋದು, ಎಷ್ಟು ಸ್ಟೂಡೆಂಟ್ಸನ್ನು ತಯಾರಿಸ್ಬಿಟ್ಟಿದ್ದೀರಾ. ಒಳ್ಳೆ ಅದರಲ್ಲೇ ಗೊತ್ತಾಗುತ್ತೆ ಸಂಗೀತ ಇನ್ನು ಉಳಿದಿರೋದು ನಮ್ಮಲ್ಲಿ ಅಂದರೆ ನಿಮ್ಮಂಥವರ ಸಹಾಯದಿಂದ ಪ್ಲಸ್ ಆಶೀರ್ವಾದದಿಂದ. ನಮ್ಮೇಲೂ ಒಂದು ಸ್ವಲ್ಪ ಕರುಣೆ ಇರಲಿ ಅಂತ. ಸೊ ಇಷ್ಟೆಲ್ಲ ಆಯಿತು. ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಏನು ಅಂದರೆ ಒಂದು ಸ್ಕ್ಯಾನ್ ಮಾಡ್ತಾರೆ ಬ್ರೈನಲ್ಲಿ. ನರಗಳು ಹೇಗೆ ಒಂದು ನರ ಇನ್ನೊಂದು ನರದ ಜೊತೆ ಮಾತಾಡ್ತಾ ಇರುತ್ತೆ, ಅದ್ರ ಜೊತೆ ಹೇಗೆ ಸಂಬೋಧನೆ ಮಾಡ್ಕೋತಾ ಇದೆ ಅಂತ ಮಾತಾಡ್ಕೊಳ್ತಾ ಇದೆ ಅಂತ ಚೆಕ್ ಮಾಡೋಕ್ಕೆ ಒಂದು ಸ್ಕ್ಯಾನ್ ಮಾಡ್ತಾರೆ. ಅದನ್ನು MRI ಸ್ಕ್ಯಾನ್ ಅಂತ ಕರೀತಾರೆ. ಆ MRI ಸ್ಕ್ಯಾನ್ ಮಾಡಿದಾಗ ಯಾರು ಒಳ್ಳೆ ಸಂಗೀತ ನೋಡ್ತಾರೋ ಅವ್ರಿಗೆಲ್ಲನೂ ಆಲ್ಫಾ ವೇವ್ಸ್ ಅನ್ನೋ ಒಂದು ಗತಿ ಬರುತ್ತಂತೆ. ಆಲ್ಫಾ ವೇವ್ಸ್ ಅಂದರೆ ಏನು ಅಂದರೆ, ನಾವು ಡೀಪ್ ಮೆಡಿಟೇಷನ್ ಅಥವಾ ಒಳ್ಳೆ ನಿದ್ದೆ ಮಾಡಿ ಎದ್ದಾಗ ನಮಗೆ ಯಾವ ಥರ ಫೀಲಿಂಗ್ ಬರುತ್ತೋ, ಒಳ್ಳೆ ನಿದ್ದೆಲಿದ್ದಾಗ ಯಾವ ಥರದ ವೇವ್ಸ್ ಬರುತ್ತೋ ಅಲೆಗಳು, ಅದೇ ಥರದ ಅಲೆಗಳಿಂದ ಒಳ್ಳೆ ಸಂಗೀತ ಕೇಳಿದ್ರೆ ಬರುತ್ತಂತೆ. ಆದರೆ ಅದೇ ನಾವು ಏನಾದರೂ ತುಂಬ ಕೆಟ್ಟ ಸಂಗೀತ ಕೇಳ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ, ಕೆಟ್ಟ ಸಂಗೀತ ಅಂತ ಯಾವುದೂ ಇಲ್ಲ. ನಾನು ಹೇಳ್ತಾ ಇರೋದು ಕೆಟ್ಟ ಸಂಗೀತ ಯಾವುದು ಅಂದರೆ ಮೇ ಬಿ ಶ್ರುತಿ ಸೇರ್ತಾ ಇಲ್ಲ ಅಥವಾ ತಾಳ ಬೇತಾಳ ಆಗಿರುತ್ತೆ. ಆ ಥರದ ಸಂಗೀತ ಕೇಳಿದಾಗ ತಕ್ಷಣ ನಮ್ಮ ಮೆದುಳು ಏನಾಗುತ್ತೆ ಅಂದರೆ ಆಲ್ಫಾ ವೇವ್ಸಿಂದ ತಕ್ಷಣ ಬೀಟಾ ವೇವ್ಸಿಗೆ ಬರುತ್ತೆ. ಅದು ಮೇ ಬಿ ಒಂದು 2-3 ಸೆಕೆಂಡ್ ಆಗಿರ್ಬೋದು, ಮತ್ತೆ ವಾಪಸ್ಸು ಆಲ್ಫಾ ವೇವ್ಸಿಗೆ ಬರುತ್ತಂತೆ. ಅಂದರೆ ಏನರ್ಥ, ನಮಗೆ ಆ ಶ್ರುತಿಗೆ ಇಲ್ಲಿ ಬಂದ ತಕ್ಷಣ ಅಲ್ಲಿ ಮೇಡಮ್ ಓದ್ತಾ ಇದ್ದಬೇಕಾದ್ರೆ ಹೆಸರುಗಳನ್ನು ಹಿಂದ್ಗಡೆ ಶ್ರುತಿ ಹಾಕಿದ್ರು, ಅದಕ್ಕೆ ಕರೆಕ್ಟಾಗಿ ನಮ್ಮ ಹೆಸರುಗಳೆಲ್ಲ ನಿಮ್ಮ ಹೆಸರುಗಳು ಎಲ್ಲ ಕೇಳ್ತಾ ಇದ್ದರೆ ನಮ್ಮ ದೇಹದ ಪೂರ್ತಿ ರಕ್ತ ಎಲ್ಲನೂ ಅದೇ ಲೆವೆಲ್ಗೆ ಸಿಂಕ್ರೊನೈಸ್ ಆಗಿಬಿಡುತ್ತೆ. ಆ ಥರದ ಎಫೆಕ್ಟನ್ನು ನಮ್ಮ ಶ್ರುತಿ ಆಗಲಿ ಅಥವಾ ತಾಳ ಲಯ ಇವೆರಡೂ ಸಹ ಕೊಡುತ್ತೆ. ಅದಕ್ಕೆ ನಮ್ಮಲ್ಲಿ ಶ್ರುತಿರ್ಮಾತ ಲಯಃಪಿತ ಅಂತ ಕರಿತೀವಿ. ಹಾಗಾಗ್ಬಿಟ್ಟು ಸಂಗೀತವನ್ನು, ಒಳ್ಳೆಯ ಸಂಗೀತವನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು, ಕೇಳ್ತಾ ಇರಬೇಕು. ಆದರೆ ಸಂಗೀತ ಕಲಿಬೇಕು ಅಂದರೆ ಕೆಲವು ಮುಖ್ಯವಾದ ಕೆಲವು ಅಂಶಗಳಿದೆ. ಗುರುಗಳಿದ್ದಾರೆ, ತಪ್ಪಾದರೆ ಕ್ಷಮಿಸಿ ಸರ್, ಹೇಳ್ತೀನಿ. ಸಂಗೀತ ಸರಿತಾದಲ್ಲಿ ನಾನು ಒಂದು ಕಥೆಯನ್ನು ಓದಿದ್ದೆ, ವೀಣೆ ಶೇಷಣ್ಣ ಮತ್ತು ಮೈಸೂರು ವಾಸುದೇವಾಚಾರ್ಯರ ಕಥೆ. ಒಮ್ಮೆ ವೀಣೆ ಶೇಷಣ್ಣ ಅವರು ಕೊಯಂಬತ್ತೂರಿನಲ್ಲಿ ಒಂದು ಕಚೇರಿ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ವೀಣೆ ಶೇಷಣ್ಣ ಅಂದರೆ ತುಂಬ ಚೆನ್ನಾಗಿ ಹಾಡ್ತಾಯಿದ್ರು, ಒಳ್ಳೆಯ ವಾಗ್ಗೇಯಕಾರರು. ಎಷ್ಟು ಚೆನ್ನಾಗಿ ಹಾಡ್ತಾಯಿದ್ರು ಅಂತಂದರೆ ಅಲ್ಲಿರೋ ಸಭಿಕರೆಲ್ಲ ವೀಣೆ ಪಿಟೀಲ್ ವೀಣೆ ನುಡಿಸ್ತಾಯಿದ್ರು. ಎಷ್ಟು ಚೆನ್ನಾಗಿ ನುಡಿಸ್ತಾಯಿದ್ರು ಅಂತಂದರೆ ಅಲ್ಲಿದ್ದವರೆಲ್ಲರೂ ಚಪ್ಪಾಳೆ ಹೊಡೆದು ಇಷ್ಟು ಒಳ್ಳೆಯ ಸಂಗೀತವನ್ನು ನಾವು ಯಾವತ್ತೂ ಕೇಳಿರಲಿಲ್ಲ ಅಂತ ಅಂದರು. ಅಲ್ಲಿ ಮೈಸೂರು ವಾಸುದೇವಾಚಾರ್ಯರು ಇದ್ದರು. ಮೈಸೂರು ವಾಸುದೇವಾಚಾರ್ಯರು ಅವಾಗಿನ್ನ ಅಷ್ಟು ಪ್ರಬುದ್ಧತೆಗೆ ಬಂದಿರಲಿಲ್ಲ, ಅವ್ರನ್ನ ಕಲಿತಾ ಇದ್ದರು. ಇವರು ನನ್ನ ಶಿಷ್ಯರು, ಇವರು ಹಾಡ್ತಾರೆ ಅಂತ ಒಂದು ಥರ ಹೇಳ್ತಾರೆ. ತಕ್ಷಣ ಸಿಕ್ಕಿದ್ದೇ ಚಾನ್ಸು ಅಂದ್ಬಿಟ್ಟು ಮೈಸೂರು ವಾಸುದೇವಾಚಾರ್ಯರು ಕೆಳಗಡೆ ಕೂತ್ಕೊಂಡು ಒಕಮಾಟ ಒಕ ಬಾಣಮು ಅಂತ ಒಂದು ಕೃತಿಯನ್ನು ಹಾಡ್ತಾರೆ. ಅದು ಎಷ್ಟು ಜೋರಾಗಿ ಹಾಡ್ತಾರೆ ಅಂದರೆ ಒಂದು ಸ್ವಲ್ಪ ತಪ್ಪುಗಳಾಗತ್ತೆ. ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ತಪ್ಪುಗಳು ಮಾಡ್ತೀವಿ, ಈಗಲೂ ಮಾಡ್ತಾ ಇರ್ತೀವಿ ಅಲ್ವೇ. ಹಾಗೆ ಅವರು ತಾಳವನ್ನು ಜೋರಾಗಿ ಹಾಕ್ಕೊಂಡು ಸಂಗೀತ ಸರಿತದಲ್ಲಿ ಹೇಳ್ತಾರೆ, ರಕ್ತ ಹೆಪ್ಪುಗಟ್ಟೋ ಥರ ತಾಳ ಹಾಕ್ಕೊಂಡು ತೊಡೆ ಮೇಲೆ ಹಾಡ್ತಾ ಇದ್ರು ಅಂತ. ಆ ರೀತಿ ಅವ್ರು ಹಾಡೋಕ್ಕೆ ಶುರು ಮಾಡಿದ್ರಂತೆ. ಅಲ್ಲಿದ್ದವರೆಲ್ಲರೂ ನಗಕ್ಕೆ ಶುರು ಮಾಡಿಬಿಟ್ರು. ಒಳ್ಳೆ ಸಂಗೀತ ಕೇಳ್ತಾ ಇದ್ದಾಗ ಸಡನ್ನಾಗಿ ಏನಾದರೂ ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು ಅಂದರೆ ಹೇಗೆ ನಗ್ತೀವಲ್ವ, ಹಾಗೆ ಅವರು ಪಾಪ ನಕ್ಬಿಟ್ರು. ಆದರೆ ತಕ್ಷಣ ಮೈಸೂರು ವಾಸುದೇವಾಚಾರ್ಯರಿಗೆ ಗೊತ್ತಾಯಿತು, ನನಗಿನ್ನ ಸಂಗೀತ ಅಷ್ಟೊಂದು ಬರಲ್ಲ ಅಂತ. ತಕ್ಷಣ ಅವ್ರು ಏನು ಮಾಡಿದ್ರು ಅಂದರೆ ಸಂಸ್ಕೃತದ ಶ್ಲೋಕವೊಂದನ್ನು ಅವರು ತುಂಬ ಚೆನ್ನಾಗಿ ಹಾಡಿಬಿಟ್ಟು ಕೆಳಗಡೆ ಇಳಿದ್ರಂತೆ. ಆಮೇಲೆ ವೀಣೆ ಶೇಷಣ್ಣ ಅವ್ರ ಕಾಲುಗಳಿಗೆ ನಮಸ್ಕರಿಸಿ, ನನಗೆ ಗೊತ್ತಾಯಿತು ಗುರುಗಳೇ, ನಾನು ಇವಾಗ ಏನು ತಪ್ಪು ಮಾಡಿದ್ದೀನಿ ಅಂತ. ಏನು ತಪ್ಪು ಮಾಡಿದ್ದೀನಿ ನಾನು ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಅಂದ್ಕೊಂಡ್ಬಿಟ್ಟೆ, ಇದೇ ತಪ್ಪು. ನನಗೆ ಒಂದು ಕೆಲಸ ಮಾಡಿ, ನೀವು ನನಗೆ ಏನಾದರೂ ಹೇಳ್ಕೊಡಿ, ನಾನು ಕಲಿತೀನಿ ಅಂತ ಅಂದ್ರಂತೆ. ಅವರು ಕೊಯಂಬತ್ತೂರಿನಿಂದ ಈ ಕಡೆ ವಾಪಸ್ ಬೆಂಗಳೂರಿಗೆ ಬರೋರಿದ್ದರು. ಬೆಂಗಳೂರಿಗೆ ಬರ್ತಾ ಇದ್ದಾರೆ. ವೀಣೆ ಶೇಷಣ್ಣನವ್ರದ್ದು ಒಂದು ಬೋಗಿ, ಮೈಸೂರು ವಾಸುದೇವಾಚಾರ್ಯರದು ಇನ್ನೊಂದು ಬೋಗಿ ಅಂದರೆ ಗೊತ್ತಲ್ವಾ, ಟ್ರೈನಲ್ಲಿ ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಇರುತ್ತಲ್ವ ಅದು. ಸರಿ, ನಾನು ನಿಮಗೆ ಅಟ್ಟು ತಾಳದ ವರ್ಣವನ್ನು ಹೇಳ್ಕೊಡ್ತೀನಿ, ನೀನು ಕಲ್ತ್ಕೋಬೇಕು ಅಂತ ಹೇಳಿದ್ರಂತೆ. ಸರಿ, ಭೈರವಿ ಅಟ್ಟತಾಳದ ವರ್ಣವನ್ನು ವೀಣೆ ಶೇಷಣ್ಣ ಅವ್ರಿಗೆ ಶುರು ಮಾಡಿದ್ರು. ಎಲ್ಲಿ? ಟ್ರೈನಲ್ಲಿ ಒಂದೊಂದೇ ಸ್ಟಾಪಲ್ಲಿ ಬಂದುಬಿಟ್ಟು ಒಂದೊಂದು ಚರಣವನ್ನು ಹೇಳ್ಕೊಡ್ತಾ ಇದ್ರಂತೆ. ಅವರು ಬೆಂಗಳೂರು ಕಂಟೋನ್ಮೆಂಟ್ ಸ್ಟೇಷನ್ಗೆ ಬಂದ ಮೇಲೆ ವಾಸುದೇವಾಚಾರ್ಯರು ಪೂರ್ತಿಯಾಗಿ
ಭೈರವಿ ಅಟ್ಟತಾಳದ ವರ್ಣವನ್ನು ಹಾಡಿ ಒಪ್ಸಿದ್ರಂತೆ. ಅಷ್ಟು ಚೆನ್ನಾಗಿ ಹಾಡಿದ ಮೇಲೆ ಮೈಸೂರು ವಾಸುದೇವಾಚಾರ್ಯರ ಸಂಗೀತವನ್ನು ಕೇಳಿ ವೀಣೆ ಶೇಷಣ್ಣ ಅಂದ್ರಂತೆ, ತುಂಬ ಚೆನ್ನಾಗಿ ಹಾಡಿದ್ಯಪ್ಪ, ನನಗೆ ಅಂದ್ಕೊಂಡಿದ್ದೆ ನನಗೊಬ್ಬನಿಗೆ ಆ ಥರ ಒಂದು ದಿನದಲ್ಲಿ ಒಂದು ವರ್ಣವನ್ನು ಕಲಿಯೋ ಕೆಪಾಸಿಟಿ ಇರೋದು ಅಂತ. ಆದರೆ ನೀನು ಕಲ್ತು ಅದನ್ನು ತೋರಿಸ್ದೆ, ನಾನು ನಿನಗೆ ತುಂಬ ಸಹಾಯ ಮಾಡ್ತೀನಿ, ನಿನಗೆ ಎಂಥದ್ದು ಬೇಕು ಅಂದರೆ ಅಂಥದ್ದು ಹೇಳ್ಕೊಡ್ತೀನಿ, ಇಬ್ಬರು ಒಟ್ಟಿಗೆ ಕಲಿಯೋಣ ಅಂದ್ಬಿಟ್ಟು ಆಮೇಲೆ ಮೈಸೂರು ವಾಸುದೇವಾಚಾರ್ಯರು ಸುಮಾರಷ್ಟನ್ನು ವೀಣೆ ಶೇಷಣ್ಣ ಅವರಿಂದ ಕಲಿತರು ಅಂತ ಸಂಗೀತ ಸರಿತಾದಲ್ಲಿದೆ. ಆದರೆ ಇಷ್ಟೆಲ್ಲ ಆಗಬೇಕು ಅಂದರೆ ಕೆಲವು ಗುಣಗಳು ಮೈಸೂರು ವಾಸುದೇವಾಚಾರ್ಯರಲ್ಲಿತ್ತು, ಕೆಲವು ಕಾಂಪೊನೆಂಟ್ಸು ವೀಣೆ ಶೇಷಣ್ಣನವರಲ್ಲಿತ್ತು. ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಟೀಚಿಂಗ್ ಈಸ್ ಅನ್ ಆ್ಯಕ್ಟ್ ಆಫ್ ಫೇತ್ ಆ್ಯಂಡ್ ಕಾನ್ಫಿಡೆನ್ಸ್. ಅಂದರೆ ಏನು, ನಾನು ಕಲಿಸ್ತಾ ಇದ್ದೀನಿ ಅಥವಾ ಒಂದು ಬೋಧನೆ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ನಂಬಿಕೆ ಇರಬೇಕು, ಆತ್ಮವಿಶ್ವಾಸ ಇರಬೇಕು. ಅಂದರೆ ಏನು, ವೀಣೆ ಶೇಷಣ್ಣನವ್ರಿಗೆ ನಾನು ಏನಾದರೂ ಹೇಳಿಕೊಟ್ರೆ ಅವನಿಗೆ ಕಲಿಯೋ ತಾಕತ್ತಿದೆ ಅನ್ನೋದು ಒಂದಿತ್ತು, ಅವನಿಗಿದೆ ಅಂತ ಇತ್ತು. ಹಾಗಾಗ್ಬಿಟ್ಟು ಅವ್ರು ಹೇಳಿಕೊಟ್ರು. ಇವಾಗ ಯಾರಾದರೂ ನನಗೆ ಹೇಳ್ಕೊಡ್ತಾರಾ ಅಟ್ಟತಾಳದ ವರ್ಣ ಒಂದು ದಿನದಲ್ಲಿ ನೀನು ಕಲ್ತ್ಕೋ ಅಂತ? ಖಂಡಿತವಾಗ್ಲೂ ಹೇಳಲ್ಲ. ನಮಗೆಲ್ಲ ಒಂದು ವಾರ ಆದರೂ ಮಿನಿಮಮ್ ಬೇಕು ಬರೀ ಸಂಗೀತ ಹಾಡ್ತಾಯಿದ್ರೆ. ಹಾಗೆ ಅವ್ರಿಗೆ ಆ ಥರದ ನಂಬಿಕೆ ಇತ್ತು. ವೀಣೆ ಶೇಷಣ್ಣನವ್ರಿಗೆ ಆ ಥರ ಇದ್ದರೆ ಈ ಕಡೆ ಮೈಸೂರು ವಾಸುದೇವಾಚಾರ್ಯರಿಗೆ ಹೌದಲ್ವಾ, ನನಗೆ ಗೊತ್ತಾಗಿದೆ ನಂದು ಇವಾಗ ಏನು ತಪ್ಪು, ನಾನು ಅದನ್ನು ಸರಿ ಮಾಡ್ಕೋಬೇಕು, ಗುರುಗಳು ಬೈತಿದ್ದಾರೆ ಅಂತ ನಾನು ಬೇಜಾರು ಮಾಡ್ಕೋಬಾರ್ದು, ಅಲ್ಲಿ ಏನು ತಪ್ಪುಗಳಿದೆಯೋ ಅದನ್ನು ನಾನು ಸರಿ ಮಾಡ್ಕೋಬೇಕು ಅಂತ ಅವರು ನಿಯತ್ತಿನಿಂದ ಒಳ್ಳೆಯ ನಮ್ರತೆಯಿಂದ ಅವರು ಹೇಳಿದ್ದನ್ನು ಕೇಳಿಸ್ಕೊಂಡ್ರು, ಪಾಠವನ್ನು ಕಲಿತರು. ಅಷ್ಟೇ ಅಲ್ಲ, ಆ ಕಡೆ ಬೋಗಿಗೆ ಹೋಗ್ಬಿಟ್ಟು ಅವ್ರು ನಿದ್ದೆ ಮಾಡಲಿಲ್ಲ, ಅವ್ರು ಏನು ಕಲ್ತರೋ ಅದನ್ನು ಪ್ರಾಕ್ಟೀಸ್ ಮಾಡಿದ್ರು. ಅದು ಪ್ರಾಕ್ಟೀಸ್ ಮಾಡಿದ್ದಾದಮೇಲೆ ಕೊಯಂಬತ್ತೂರಿಂದ ಬೆಂಗಳೂರಿಗೆ ಬರೋಷ್ಟರಲ್ಲಿ ಮೈಸೂರು ವಾಸುದೇವಾಚಾರ್ಯರಿಗೆ ಪೂರ್ತಿ ವರ್ಣ ಬಾಯ್ಪಾಠ ಆಗಿತ್ತು, ತಪ್ಪುಗಳಿಲ್ಲದೆ ಅವ್ರಿಗೆ ಹಾಡೋಷ್ಟು ಶಕ್ತಿ ಬಂತು. ಈ ರೀತಿ ನಮಗೆಲ್ಲರಿಗೂ ಯಾವುದೇ ವಿದ್ಯೆ ಹತ್ತಬೇಕು ಅಂತಂದರೆ ನಮಗೆ ಒಳ್ಳೆಯ ನಮ್ರತೆ ಇರಬೇಕು, ಆತ್ಮವಿಶ್ವಾಸ ಇರಬೇಕು, ಅದರ ಜೊತೆಗೆ ವಾಡಿ ಮೇಡಮ್ ಥರ ಗುರುಗಳು ಸಿಗಬೇಕು. ಯಾಕೆಂದರೆ ನೀವೆಲ್ಲ ಇಷ್ಟು ಚೆನ್ನಾಗಿ ಹಾಡಿದ್ರಿ, ಅವ್ರಿಗೆ RKP ಸರ್ ಗುರುಗಳು. ಅಂಥ ಗುರುಗಳಿದ್ದರೆ ಎಂಥ ಸಂಗೀತ ಆದ್ರೂ, ಎಂಥ ಕಷ್ಟವಾದ ಕಲೆ ಆದ್ರೂ ನಾವು ಅದನ್ನು ನಮ್ಮೊಳಗಡೆ ಸೇರಿಸ್ಕೊಂಡು ನಮ್ಮ ಜೀವನದಲ್ಲಿ ಸ್ವಲ್ಪ ಖುಷಿ ಬೇಕಲ್ವಾ, ಅವಾಗವಾಗ ಆ ಸುಖವನ್ನು ನಾವು ಅನುಭವಿಸೋಕ್ಕೆ ನಮಗೂ ಒಂಥರ ದೇವರ ಆಶೀರ್ವಾದ ಬರುತ್ತೆ, ಶಕ್ತಿ ಬರುತ್ತೆ, ಸಂತೋಷ ಸಿಗುತ್ತೆ. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ನಮ್ಮ ಇತ್ತೀಚಿನ ಒತ್ತಡದ ಜೀವನದಲ್ಲಿ ಬಿಡುವೇ ಇಲ್ಲದ ಈ ಜೀವನದಲ್ಲಿ ನಮ್ಮ ಶಾಸ್ತ್ರೀಯ ಸಂಗೀತ ಮೂಲೆ ಗುಂಪಾಗುತ್ತಿದೆ. ಆದರೆ ನಮ್ಮ ಮನಸ್ಸಿನ ನೆಮ್ಮದಿಗೆ ಶಾಸ್ತ್ರೀಯ ಸಂಗೀತ ಎಷ್ಟು ಮುಖ್ಯ ಎಂಬುದನ್ನು ಸೊಗಸಾಗಿ ನಿರೂಪಿಸಿದ್ದಾರೆ ಡಾಕ್ಟರ್ ವಾಣಿಶ್ರೀಯವರು. ಸಂಗೀತಕ್ಕೆ ಸ್ಮರಣ ಶಕ್ತಿಯನ್ನು ವೃದ್ಧಿಸುವ ಶಕ್ತಿ ಇದೆ, ಹಾಗೆ ಸಂಗೀತ ರೋಗ ನಿವಾರಕ ಶಕ್ತಿ ಕೂಡ ಹೊಂದಿದೆ. ಮನುಷ್ಯನ ಪೂರ್ಣ ವಿಕಾಸನಕ್ಕೆ ಸಂಗೀತ ಎಷ್ಟು ಮುಖ್ಯ ಎಂದು ತಿಳಿಸಿಕೊಟ್ಟ ವಾಣಿಶ್ರೀಯವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ನಮ್ಮ ಇನ್ನೋರ್ವ ಅತಿಥಿಗಳಾದ ಖ್ಯಾತ ಭೌತಶಾಸ್ತ್ರಜ್ಞರಾದ ಶ್ರೀ ಗುರುಪ್ರಸಾದ್ ಅಥಣಿ ಅವರಿಂದ ಕಿರುನುಡಿ. ಅತಿಥಿಗಳಾದ RKP ಸರ್ ಅವ್ರಿಗೂ, ಆಮೇಲೆ ನಮ್ಮ ಹಿರಿಯರಾದ ಹರಿದಾಸ್ ಭಟ್ ಸರ್ ಅವ್ರಿಗೂ ಮತ್ತು ಬಂದಿರತಕ್ಕಂಥ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ನಾನು ಒಂದು 4 ಮಾತು ಹೇಳ್ತೀನಿ. ನನಗೆ ಇವತ್ತು ಅವರು ಮಾತಾಡಿ ಅಂತ ಕರೆದಾಗ ಒಂದು ವಿಶಿಷ್ಟವಾದ ಟಾಪಿಕ್ ಮಾತಾಡೋಣ ಅಂತ ನನಗೆ ಇಷ್ಟ ಆಯಿತು. ಎಲ್ಲರಿಗೂ ಅದು ಅತ್ಯಂತ ಬೇಕಾಗಿರ್ತಕ್ಕಂಥ ಟಾಪಿಕ್ಕು, ಆದರೂ ಯಾರು ಜಾಸ್ತಿ ಅದ್ರ ಬಗ್ಗೆ ಮಾತಾಡಲ್ಲ. ಸೊ ಯಾಕಂದರೆ ಸ್ವಲ್ಪ ಕಷ್ಟ ಅದ್ರ ಬಗ್ಗೆ ಮಾತಾಡೋದು, ಅಂಥದ್ದೊಂದು ಟಾಪಿಕ್ನ ನಾನು ಎತ್ಕೊಂಡಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಬೇರೆ ರೀತಿಯಲ್ಲಿ ಹೋಗುತ್ತೆ ಈ ಟಾಪಿಕ್, ಸ್ವಲ್ಪ ಗಮನ ಇಟ್ಟು ಕೇಳಿ. ಓಕೆ, ಇದು ಟಾಪಿಕ್ ಏನಂದರೆ ಸಂಗೀತಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥ ಟಾಪಿಕ್ಕು. ಆದರೆ ಇಲ್ಲಿ ನೆರೆದಿರ್ತಕ್ಕಂಥ ಬಹಳಷ್ಟು ಜನ ಪೇರೆಂಟ್ಸ್ಗಳಿಗೆ ಮುಖ್ಯವಾಗಿ ಇಟ್ ಮೇ ಬಿ ಇಂಟ್ರೆಸ್ಟಿಂಗ್. ಓಕೆ, ಟಾಪಿಕ್ ಏನು ಅಂದರೆ ನಮ್ಮ ಮಕ್ಕಳನ್ನು ನಾವು ಬುದ್ಧಿವಂತರನ್ನಾಗಿ ಮಾಡೋದು ಹೇಗೆ ಅಂತ. ಮಕ್ಕಳನ್ನು ಬುದ್ಧಿವಂತರಾಗಿ ಮಾಡೋದು ಹೇಗೆ ಅನ್ನೋದನ್ನು
ಎಲ್ಲರಿಗೂ ಬೇಕು, ಯಾರಿಗೆ ಬೇಡ, ಎಲ್ಲರಿಗೂ ಅವ್ರವ್ರ ಮಕ್ಕಳು ಬುದ್ಧಿವಂತರಾಗಬೇಕು, ಹೌದಾ? ಸೊ ಅದನ್ನು ಮಾಡೋದು ಹೆಂಗೆ? ನಾವು ನಮ್ಮ ಮಕ್ಕಳು ಬುದ್ಧಿವಂತರು ಆಗಿದ್ದಾರೋ ಇಲ್ಲೋ ಅನ್ನೋದು ನಾವು ಬರೀ ಸ್ಕೂಲ್ನಲ್ಲಿ ಪರೀಕ್ಷೆ ಒಳಗೆ ಬರೋ ಮಾರ್ಕ್ಸ್ ನೋಡಿ ಕಂಡುಹಿಡಿಯೋದ್ರಿಂದ ಗೊತ್ತಾಗೋದಲ್ಲ ಅದು. ಓಕೆ, ಅವರು ಹೇಗೆ ಬುದ್ಧಿವಂತಿಕೆ ಅಂದರೆ ಏನು? ಫಸ್ಟ್ ಅದೇ ಪ್ರಶ್ನೆ ಬರುತ್ತೆ, ಬುದ್ಧಿವಂತಿಕೆ ಅಂದರೆ ಏನು ಅಂತ. ಸೊ ಇದು ಹೆಂಗಪ್ಪ ಅಂತಂದರೆ, ಕೆಲವರು ಚೆನ್ನಾಗಿ ಪುಸ್ತಕಗಳನ್ನು ಓದಿದರೆ, ಜ್ಞಾನ ಜಾಸ್ತಿ ಇದ್ದರೆ, ಜ್ಞಾನ ತುಂಬ ತುಂಬಿಕೊಂಡ್ರೆ ಬುದ್ಧಿವಂತಿಕೆ ಬರುತ್ತೆ ಅಂತ ಒಂದು ಭಾವನೆ. ಓಕೆ, ಇದು ಹೆಂಗೆ ಅಂದರೆ, ಜ್ಞಾನ ಜಾಸ್ತಿ ಆದರೆ ಬುದ್ಧಿವಂತಿಕೆ ಜಾಸ್ತಿ ಆಗುತ್ತಾ ಅನ್ನೋದು ಪ್ರಶ್ನೆಗೆ ಉತ್ತರ ನಾನು ಈ ಥರ ಹೇಳ್ತೀನಿ. ಏನಂದರೆ, ಆಹಾರ ಜಾಸ್ತಿ ತಿಂದರೆ ಶಕ್ತಿ ಜಾಸ್ತಿ ಆಗತ್ತೆ ಅಂತ. ಹೌದಾ? ಆಗತ್ತಾ? ಆಹಾರ ಜಾಸ್ತಿ ತಿಂದರೆ ಶಕ್ತಿ ಜಾಸ್ತಿ ಆಗತ್ತಾ? ಆಗಲ್ಲ ಅಲ್ವಾ? ಆಹಾರ ಜಾಸ್ತಿ ತಿಂದಾಕ್ಷಣ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಏನಿಲ್ಲ. ಆದರೆ ಅದೇ ರೀತಿ ಜ್ಞಾನವನ್ನು ಜಾಸ್ತಿ ಪುಸ್ತಕಗಳು, ಎಲ್ಲ ಪುಸ್ತಕ, ಎನ್ಸೈಕ್ಲೋಪೀಡಿಯಾ, ಡಿಕ್ಷನರಿ ಎಲ್ಲ ಓದ್ಬಿಡ್ತೀನಪ್ಪ ನಾನು, ಬುದ್ಧಿವಂತ ಆಗ್ಬಿಡ್ತೀನಾ? ಇಲ್ಲ ಅಲ್ವಾ? ಸೊ ಬುದ್ಧಿವಂತ ಆಗಬೇಕು ಅಂತಂದರೆ, ನಮ್ಮ ದೇಹದಲ್ಲಿ ಶಕ್ತಿ ಬರಬೇಕು ಅಂದರೆ ಆಹಾರ ಸರಿಯಾಗಿರ್ತಕ್ಕಂಥ ಸಮತೋಲನ ಆಹಾರ ಇರಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಸರಿಯಾಗಿ ವ್ಯಾಯಾಮ ಇರಬೇಕು. ಇವೆಲ್ಲ ಮಾಡಿದ್ರೆ ಮಾತ್ರ ನಮ್ಮ ದೇಹದಲ್ಲಿ ಶಕ್ತಿ ಬರುತ್ತೆ, ಹೌದಾ? ಇದೇ ರೀತಿ ನಾವು ಯಾವ ರೀತಿ ಫುಡ್ ಮತ್ತು ಆಹಾರದ ಬಗ್ಗೆ ಯೋಚನೆ ಮಾಡ್ತೀವೋ ಅದೇ ರೀತಿ ನಮ್ಮ ಮಿದುಳಿನ ಬಗ್ಗೆನೂ ಯೋಚನೆ ಮಾಡಬೇಕು. ಅಂದರೆ ನಮಗೆ ಬುದ್ಧಿವಂತಿಕೆ ಬರಬೇಕು ಮಕ್ಕಳಿಗೆ ಅಂತಂದರೆ, ಅವರಿಗೆ ಸರಿಯಾದ ಮಿದುಳಿನ ಆಹಾರ ಅಂದರೆ ಜ್ಞಾನ, ಸರಿಯಾದ ರೀತಿಯ ಜ್ಞಾನ ಬರಬೇಕು. ಮತ್ತು ಆ ಜ್ಞಾನವನ್ನು ಒಳಗಡೆ ನಾವು ಅರಗಿಸ್ಕೊಳ್ಳೋಕ್ಕಾಗಬೇಕು, ಅದು ಅರಗಿಸ್ಕೊಂಡು ಅದನ್ನು ಉಪಯೋಗಿಸ್ಕೊಳ್ಳೋಕ್ಕಾಗಬೇಕು. ಅದಾಗಬೇಕು ಅಂತಂದರೆ ಏನು ಮಾಡಬೇಕು? ಅದಕ್ಕೆ ಬೇಕಾಗಿರ್ತಕ್ಕಂಥ ಮಿದುಳಿನ ಎಕ್ಸಸೈಸಸ್, ಮಿದುಳಿನ ವ್ಯಾಯಾಮಗಳು ಆಗಬೇಕು. ಓಕೆ, ಸೊ ಇವೆರಡನ್ನೂ ಮಾಡಿದಾಗ ಮಾತ್ರ ಒಂದು ಸಮತೋಲನವಾಗಿರ್ತಕ್ಕಂಥ ಜ್ಞಾನ ನಮಗೆ ಬಂದು ಅದು ಸರಿಯಾಗಿರ್ತಕ್ಕಂಥ ಮಿದುಳಿನ ವ್ಯಾಯಾಮ ಆಗಿ ಒಳಗಡೆ ಹೋದರೆ ನಮ್ಮಲ್ಲಿ ಬುದ್ಧಿವಂತಿಕೆ ಅಂತ ಒಂದು ಬರುತ್ತೆ ಮಕ್ಕಳಲ್ಲಿ. ಸೊ ಈ ಬುದ್ಧಿವಂತಿಕೆ ಇದ್ದರೆ ಸಾಕಷ್ಟು ಮುಂದೆ ಉಪಯೋಗ ಆಗುತ್ತೆ ಎಲ್ಲ ವಿಚಾರದಲ್ಲೂ. ಬರೀ ಮಾರ್ಕ್ಸ್ ತೊಳೆದು ಒಂದೇ ಅಲ್ಲ, ಜೀವನದಲ್ಲಿ ಬುದ್ಧಿವಂತಿಕೆ ಬಹಳ ಇಂಪಾರ್ಟೆಂಟು. ಆದರೆ ಜೀವನದಲ್ಲಿ ಬುದ್ಧಿವಂತಿಕೆ ಒಂದೇ ಇಂಪಾರ್ಟೆಂಟ್ ಅಲ್ಲ. ಓಕೆ, ಬೇಕಾದಷ್ಟು ವಿಚಾರಗಳಿದೆ ಮನುಷ್ಯನಲ್ಲಿ. ಇನ್ನು ತಂದೆ ತಾಯಿ ಆಗಿರ್ತಕ್ಕಂಥವ್ರದ್ದು ಮುಖ್ಯ ಕೆಲಸಗಳೇನು ಅಂದರೆ, ಮಕ್ಕಳಿಗೆ ಬೆಳೆಸ್ತಕ್ಕಂಥ ಟ್ರೆಡಿಷನ್ ತಿಳಿಸ್ಬೇಕಾಗಿರುತ್ತೆ, ಅವರಿಗೆ ಮಕ್ಕಳಿಗೆ ಕರುಣೆ ಪ್ರೀತಿ ಅಂದ್ರೇನು ಅಂತ ಹೇಳ್ಕೊಡ್ಬೇಕು. ಇನ್ನು ಸಾಕಷ್ಟು ಎಥಿಕ್ಸ್ ಅಂದ್ರೇನು, ಮಾರಲ್ಸ್ ಅಂದ್ರೇನು ಇದನ್ನೆಲ್ಲ ಹೇಳ್ಕೊಡ್ಬೇಕು. ರಿಲೇಷನ್ಶಿಪ್ ಹೆಂಗಿರಬೇಕು ಒಬ್ಬರ ಮಧ್ಯ ಇನ್ನೊಬ್ಬರ ಮಧ್ಯ ಅನ್ನೋದನ್ನ ಹೇಳ್ಕೊಡೋದು, ಅವೆಲ್ಲ ಇರುತ್ತೆ. ಆದರೆ ನಾನು ಮಾತಾಡೋಕ್ಕೆ ಇವತ್ತು ಉಪಯೋಗಿಸ್ತಾ ಇರೋದು ಬರೀ ಬುದ್ಧಿವಂತಿಕೆ ಮಾತ್ರ. ಯಾಕಂದರೆ ಬುದ್ಧಿವಂತಿಕೆ ಒಂದು ಇಂಪಾರ್ಟೆಂಟ್ ಥಿಂಗು. ಎಲ್ಲ ತಂದೆ ತಾಯಿಗಳಿಗೂ ಮಕ್ಕಳಿಗೆ ಬುದ್ಧಿವಂತರಾಗಬೇಕು ಅನ್ನೋ ಆಸೆ ಇರುತ್ತೆ. ಓಕೆ, ಸೊ ಹಾಗಿದ್ರೆ ಇದಕ್ಕೆ ಏನು ಮಾಡಬೇಕು? ಬೇಕಾದಷ್ಟು ಜನ ಸಾಕಷ್ಟು ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಏನು ಮಾಡಿದ್ರೆ ಬುದ್ಧಿವಂತರಾಗ್ತಾರೆ ಮಕ್ಕಳು, ಯಾವಾಗಿಂದ ಹೇಳ್ಕೊಡ್ಬೇಕು? ನಾವು ಸ್ಟಾರ್ಟಿಂಗಲ್ಲೇ ಅವರಿಗೆ ಕೋಚಿಂಗ್ ಹಾಕ್ಬಿಡ್ಬೋದಾ? ಬುದ್ಧಿವಂತರಾಗ್ಬಿಡ್ತಾರಾ? ಈ ಥರ ಎಲ್ಲ ಪ್ರಶ್ನೆಗಳು. ಓಕೆ, ಇದ್ರ ಬಗ್ಗೆ ಸಾಕಷ್ಟು ರಿಸರ್ಚು ನಡೆದಿದೆ. ಸೊ ನಾನು ಎಲ್ಲದನ್ನು ತುಂಬ ಡೀಟೇಲಾಗಿ ಇವಾಗ ಎಕ್ಸ್ಪ್ಲೈನ್ ಮಾಡಲ್ಲ. ಆದರೆ ನಾನು ನನಗೆ ಆಗಿರ್ತಕ್ಕಂಥ ಕೆಲವು ಎಕ್ಸ್ಪೀರಿಯೆನ್ಸ್ಗಳನ್ನು ತೊಗೊಂಡು, ಕೆಲವು ಪುಸ್ತಕಗಳು ಓದಿರೋದು ವಿಚಾರಗಳನ್ನು ತಿಳ್ಕೊಂಡು ಕ್ರೋಢೀಕರಿಸಿ ಒಂದು ಸಮ್ಮರಿ ಮಾಡಿ ಒಂದು ಸಣ್ಣದಾಗಿ ಹೇಳ್ತೀನಿ. ಓಕೆ, ಒಂದು 10 ನಿಮಿಷದಲ್ಲಿ 5 ನಿಮಿಷದಲ್ಲಿ ಆಗೋವಂಥ ಒಂದು ವಿಚಾರ ಇದು. ಓಕೆ, ಸೊ ಏನು ಹೇಳ್ತೀನಿ ನಾನು ಅಂತಂದರೆ, ಮುಖ್ಯವಾಗಿ ಬುದ್ಧಿವಂತಿಕೆಗೆ 3 ಸೂತ್ರಗಳು ಅಂತ ನನ್ನ ಒಂದು ಐಡಿಯಾ. ಅದು ಹೇಳ್ತೀನಿ. ಏನಿದು 3 ಸೂತ್ರಗಳು? ಇದು ನಿಮಗೆ ನಂಬಕ್ಕೆ ಆಗಲ್ಲ, ಅಷ್ಟು ಸುಲಭವಾಗಿದೆ 3 ಸೂತ್ರಗಳು ಮಕ್ಕಳನ್ನು ಬುದ್ಧಿವಂತರು ಮಾಡೋದು. ಆದರೂ ಸಹಿತ ನಾವು ಇದು ಮಾಡಿರಲ್ಲ. ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗತ್ತೆ. ಏನು ಮೊದಲನೇ ಸೂತ್ರ ಏನು ಅಂದರೆ, ಮಕ್ಕಳಿಗೆ ಸಣ್ಣವರಿದ್ದಾಗಿಂದ, ಇಷ್ಟು ಪುಟ್ಟ ಮಕ್ಕಳಲ್ಲ, ಇನ್ನೂ ಪುಟ್ಟ ಮಕ್ಕಳಿಂದ ಹಿಡಿದು ಮಕ್ಕಳಿಗೆ ಕಥೆ ಹೇಳಬೇಕು. ತಂದೆ ತಾಯಿ ಆದವರು ಅಥವಾ ತಾತ ಅಜ್ಜಿ ಅಥವಾ ಯಾರಿದ್ದಾರೋ ಮನೆಯಲ್ಲಿ ಅವರು ಕತೆ ಹೇಳಬೇಕು. ಕತೆ ಹೇಳೋದು ಅನ್ನೋದು ಅತ್ಯಂತ ಮುಖ್ಯವಾದ. ಇದ್ರ ಬಗ್ಗೆ ರಿಸರ್ಚ್ ನಡೆದಿದೆ. ಕತೆ ಹೇಳೋದ್ರಿಂದ ಮಕ್ಕಳು ಯಾಕೆ ಬುದ್ಧಿವಂತರೇ ಆಗ್ತಾರೆ ಅಂತ. ಅದಕ್ಕೆ ಬ್ರೈನ್ ಸೈನ್ಸ್ನಲ್ಲಿ ಬೇಕಾದಷ್ಟು ಅದಕ್ಕೆ ಪುರಾವೆಗಳಿದೆ, ಪ್ರೂಫ್ ಇದೆ. ಯಾಕೆ ಕತೆ ಕೇಳೋದ್ರಿಂದ ನಮ್ಮ ಬ್ರೈನ್ ಇರೋದೇ, ಹ್ಯೂಮನ್ ಬ್ರೈನ್ ಇರೋದೇ ಏನಂದರೆ ಸಿಮ್ಯುಲೇಷನ್ ಮಾಡುತ್ತೆ. ಕತೆ ಕೇಳಿದಾಗ ಅದಕ್ಕೆ ತಕ್ಕಂತೆ ನಾವು ಒಂದು ಇಮ್ಯಾಜಿನೇಷನ್ ಮಾಡ್ತಕ್ಕಂಥ ಎಬಿಲಿಟಿ ಹುಟ್ಟುತ್ತೆ. ಇವೆಲ್ಲ ಕತೆ ಕೇಳಿದಾಗಲೇ ಬರೋದು. ಹಿಂದಿನಿಂದನೂ ಮಕ್ಕಳು ಮನೇಲಿ ಕತೆ ಕೇಳೋದು ರೂಢಿ ಇದ್ದೇ ಇದೆ ನಮ್ಮಲ್ಲಿ. ಆದರೆ ನಾವು ಅದನ್ನು ಇವಾಗ ಸದ್ಯಕ್ಕೆ ನಿಲ್ಲಿಸ್ಬಿಟ್ಟಿದ್ದೀವಿ. ಏನು ಮಾಡ್ತೀವಿ, ಮಕ್ಕಳಿಗೆ ಒಂದು ಯೂಟ್ಯೂಬೋ ಏನೋ ಒಂದು ಚಾನಲ್ ಹಾಕೊಂಡು ಮೊಬೈಲ್ ಫೋನೊಳಗೆ ನೋಡ್ತಾ ಇರ್ತಾರೆ ಹಿಂಗೆ. ಸೊ ಅದರಿಂದಾಗಿ ಬುದ್ಧಿವಂತಿಕೆ ಬರಲ್ಲ. ಬುದ್ಧಿವಂತಿಕೆ ಬರ್ಬೇಕಾದ್ರೆ ಕಥೆನೇ ಆಗಬೇಕು. ಎಷ್ಟು ವರ್ಷದಿಂದ ಕತೆ ಹೇಳ್ಕೊಳ್ಬೇಕು ಮಕ್ಕಳಿಗೆ ಹೇಳಬೇಕು? 1 ವರ್ಷದಿಂದ. ಮಕ್ಕಳಿಗೆ 1 ವರ್ಷ ಆಗಿದ್ದಾಗ ಕತೆ ಹೇಳೋಕ್ಕೆ ಶುರು ಮಾಡ್ಬೋದು.
ನಾನು ನಮ್ಮನೆ ಒಳಗೆ ಆ್ಯಕ್ಚುಲಿ ನನ್ನ ಮಗಳಿಗೆ ನಮ್ಮ ತಂದೆ ತಾಯಿ 6 ತಿಂಗಳಿರ್ಬೇಕಾದ್ರೆ ಕತೆ ಹೇಳೋಕ್ಕೆ ಶುರು ಮಾಡಿದರು. ಓಕೆ, ಆ ಮಗುಗೆ ಅರ್ಥವಾಗುತ್ತೋ ಬಿಡುತ್ತೋ. ನಾನು ಎಷ್ಟೋ ಸರಿ ನಮ್ಮ ತಂದೆಗೆ ಹೇಳ್ತಾ ಇದ್ದೆ, ಅವಳಿಗೇನು ಅರ್ಥ ಆಗುತ್ತೆ, ನೀವೇನು ಹೇಳ್ತಿದ್ದೀರಾ ಅಂತ. ನಿಂಗೇನು ಗೊತ್ತು ಅವಳಿಗೆ ಅರ್ಥ ಆಗತ್ತೆ ಅಂತಂದವರು ಅವರು, ಆಯಿತಾ. ಸೊ 1 ವರ್ಷದಿಂದ ಅಂತೂ ಡೆಫಿನೆಟ್ಲಿ ಶುರು ಮಾಡ್ಬೋದು. ಯಾವ ರೀತಿ ಕತೆಗಳು ಹೇಳ್ತೀರಾ? ನೀವು ಯಾವುದೋ ಒಂದು ಪುಸ್ತಕದ ಕಥೆಯನ್ನು ಓದಿ ಹೇಳೋದಲ್ಲ, ಆ ಮಕ್ಕಳನ್ನ ತಲೆ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಕಥೆಯನ್ನು ಹೇಳಬೇಕು. ಆ ವಯಸ್ಸಿನಲ್ಲಿ ರೀತಿ ತಲೆ ಏನು ಬೆಳವಣಿಗೆ ಆಗುತ್ತೆ ಅದಕ್ಕೆ ತಕ್ಕಂಥದ್ದು. ಆ ವಯಸ್ಸಿನಲ್ಲಿ 1 ವರ್ಷದಲ್ಲಿರ್ಬೇಕಾದ್ರೆ ಮಕ್ಕಳಿಗೆ ಎದುರುಗಡೆ ಕಾಣೋ ವಸ್ತುಗಳು ಅಷ್ಟೇ, ಎದುರುಗಡೆ ಕಾಣೋ ವಸ್ತುಗಳು, ಅದನ್ನು ಬಳಸಿ ಕತೆ ಹೇಳಬೇಕು. ಆಮೇಲೆ ಮಕ್ಕಳಿಗೆ ಆಹಾರದ ಬಗ್ಗೆ, ಊಟದ ಬಗ್ಗೆ, ತಿಂಡಿ ಬಗ್ಗೆ, ನೋಡಿ ಇದೊಂದು ಮಗು ಎಷ್ಟು ಚೆನ್ನಾಗಿ ಇದನ್ನು ತಿಂದುಬಿಟ್ಟು ಸಂತೋಷ ಪಡ್ತು, ಪಾಯಸ ತಿಂತು, ಈ ಥರ ಸಣ್ಣ ಸಣ್ಣ ಕತೆಗಳು, 2 3 ಲೈನ್ ಕತೆಗಳು. ಆಮೇಲೆ ಫ್ಯಾಮಿಲಿ ಬಗ್ಗೆ, ಆಮೇಲೆ ಸೇಫ್ಟಿ, ಮಕ್ಕಳಿಗೆ ಸೇಫ್ಟಿ ಭಾಳ ಇಂಪಾರ್ಟೆಂಟು. ನಾವು ನಾಯಿ ಮರಿ ಅದು ಆಹಾರ ಕೊಡ್ತು, ತಿಂದ್ಬಿಡ್ತು, ಸಂತೋಷವಾಗಿ ಅದ್ರ ಅಮ್ಮ ಹತ್ರ ಬಂದು ಮಲ್ಕೊಂಡ್ಬಿಡ್ತು, ಖುಷಿಯಾಗಿ. ಎಷ್ಟು ಚೆನ್ನಾಗಿ ಮಕ್ಕಳಿಗೆ ಅವಾಗ ಮನಸ್ಸಿನಲ್ಲಿ ಒಂದು ಶಾಂತಿ ಹುಟ್ಟುತ್ತೆ, ಒಂದು ರೀತಿಯ ಸೇಫ್ಟಿ ಅದು. ಸೊ ಈ ರೀತಿಯಾಗಿ ಕತೆಗಳು ಶುರು ಆಗುತ್ತೆ. ಆಮೇಲೆ ನಿಧಾನಕ್ಕೆ ಬೇರೆ 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 ನಾವೊಂದು ಲೀಸ್ಟೇ ಮಾಡಿದ್ದೀನಿ, ಅದನ್ನು ಪೂರ್ತಿಯಾಗಿ ಹೇಳಲಿಕ್ಕಾಗಲ್ಲ. ಬಟ್ ಆದರೆ ಯಾವ್ಯಾವ ವಯಸ್ಸಲ್ಲಿ ಯಾವ್ಯಾವ ರೀತಿಯ ಕತೆಗಳು ಹೇಳಬೇಕು ಅಂತ. ಒಂದು ಸ್ವಲ್ಪ ಮುಂದೆ ಬಂದಾದಮೇಲೆ ನಿಮಗೆ ಕತೆಗಳಲ್ಲಿ ಕೆಲವು ರೀತಿಯ ಪ್ಲಾಟ್ಗಳಿರುವಂಥ ಕತೆಗಳು, ಆಮೇಲೆ ಎಮೋಷನ್ಸ್ ಇರುವಂಥ ಕತೆಗಳು, ಮಾರಲ್ಸ್ ಇರುವಂಥ ಕತೆಗಳು, ಆಮೇಲೆ ಅಡ್ವೆಂಚರ್ ಅಂದರೆ ನಾವು ಏನಾರೋ ಒಂದು ಒಳ್ಳೇದು ಮಾಡ್ತೀವಿ ನಾವು ಮಾಡಬೇಕು ಬರ್ತಕ್ಕಂಥ ಕತೆಗಳು. ಈ ರೀತಿ ಬೇರೆ ಬೇರೆ ವಯಸ್ಸಿಗೆ ತಕ್ಕಂತೆ ಕತೆಗಳು ಹೇಳ್ತಾ ಹೋಗಬೇಕು. ಈವನ್ ರಾಮಾಯಣ ಮಹಾಭಾರತ ಹೇಳಬೇಕಾದ್ರೂ ನೀವು 3 ವರ್ಷದ ಮಗುಗೆ 4 ವರ್ಷದ ಮಗುಗೂ ರಾಮಾಯಣ ಹೇಳ್ಬೋದು, ಅತ್ಯಂತ ದೊಡ್ಡವ್ರಿಗೂ ಹೇಳ್ಬೋದು. ಅಂದರೆ ಅದು ಹೇಳೋ ವಿಧಾನದೊಳಗೆ ಎಷ್ಟು ಹೇಳಬಹುದು ಅಂತ ಯೋಚನೆ ಮಾಡಿ ಅಷ್ಟು ಮಾತ್ರ ಆ ಮಕ್ಕಳಿಗೆ ಹೇಳ್ಬೋದು, ಆ ವಯಸ್ಸಿಗೆ ಏನು ಕಲಿಸ್ಬೇಕು ಅಂತ. ಈ ರೀತಿ ಕತೆಗಳು ಹೇಳ್ತಾ ಬರ್ತಾ ಏನು ಮಾಡಬೇಕು, ಒಂದಷ್ಟು ಮಕ್ಕಳು ಒಂದು 5, 6, 4, 5ನೇ ಕ್ಲಾಸು 6ನೇ ಕ್ಲಾಸಿಗೆ ಬರೋದ್ರೊಳಗೆ ಅವರಿಗೆ ಪುಸ್ತಕಗಳು ಓದ್ತಕ್ಕಂಥದ್ದು ಹಚ್ಚಬೇಕು. ಆ ಕಥೆ ಇವಾಗ ನಾವು ಹೇಳೋದಲ್ಲ, ಪುಸ್ತಕದಲ್ಲಿದೆ ಅಂತ. ಸೊ ಸಣ್ಣ ಸಣ್ಣ ಪುಸ್ತಕಗಳು, ಕಾಮಿಕ್ಸಿಂದ ಶುರು ಆಗುತ್ತೆ. ಆಮೇಲೆ ನನಗೆ ನಾಲ್ಕ ಇರೋದು, ಆ್ಯಕ್ಚುಲಿ ನಾವು ಸಣ್ಣವ್ರು ಇರ್ಬೇಕಾದ್ರೆ ನಮ್ಮ ತಾತ ನನಗೆ ತಂದುಕೊಟ್ಟಿದ್ರು ಒಂದು ಭಾರತಿ ಅಂತ ಒಂದು ರಾಷ್ಟ್ರೋತ್ಥಾನದವ್ರದ್ದು ಒಂದಿಷ್ಟು ಪುಸ್ತಕಗಳಿದೆ. ಅದರೊಳಗೆಲ್ಲ ಬೇರೆ 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 ಏನು ವ್ಯಕ್ತಿಗಳ ಬಗ್ಗೆ, ಶಿವಾಜಿ ಮಹಾರಾಜ, ಶಿವಾಜಿ ಬಗ್ಗೆ ಒಂದು ಕಥೆ, ಲವಾಕುಶ ಒಂದು ಕಥೆ, ಈ ಥರ ಯಾವುದ್ಯಾವುದೋ ವ್ಯಕ್ತಿಗಳ ಬಗ್ಗೆ ಒಂದೊಂದು ಕಥೆ ಇರೋದು. ತುಂಬ ಚೆನ್ನಾಗಿ ಬರೆದಿರೋ ಅವ್ರ ಕಥೆಗಳನ್ನು. ಸೊ ಅದರಿಂದ ಸಾಕಷ್ಟು ನಾವು ಕಲ್ತ್ವಿ ಆ ಕಥೆಗಳು ಓದಿ. ಸಣ್ಣ ಸಣ್ಣ ಕಥೆಗಳು ಪುಟ್ಟ ಮಕ್ಕಳಿಗೆ ಅರ್ಥ ಆಗುವಂಥದ್ದು. ಈ ರೀತಿಯಾಗಿ ಪುಸ್ತಕಗಳನ್ನು ಕಲಿಸ್ತಾ ಹೋಗಬೇಕು. ಸುಮಾರು ಅವರು ಹೈಸ್ಕೂಲಿಗೆ ಬರೋದ್ರೊಳಗೆ ಸಾಕಷ್ಟು ಕಾಂಪ್ಲೆಕ್ಸ್ ಆಗಿರತಕ್ಕಂಥ ಕಥೆಗಳು, ಪ್ಲಾಟ್ಸು ಎಲ್ಲ ಓದೋಕ್ಕೆ ಬರಬೇಕು. ಅವ್ರಿಗೆ ಕಾಂಪ್ಲಿಕೇಟೆಡ್ ಆಗಿರತಕ್ಕಂಥ ಕಥೆಗಳು ಓದೋ ಅಭ್ಯಾಸ ಇರುತ್ತೆ. ಅದಾದಮೇಲೆ ನೆಕ್ಸ್ಟು ಅವರಿಗೆ ಸೈನ್ಸ್ ಫಿಕ್ಷನ್ನು, ಆಮೇಲೆ ನಾನ್ ಫಿಕ್ಷನ್ ಸ್ಟೋರೀಸು, ಇಷ್ಟೆಲ್ಲ ಆಗಿ ಅವರು ಆಲ್ಮೋಸ್ಟ್ ಕಾಲೇಜ್ ಲೆವೆಲಿಗೆ ಬರೋದ್ರೊಳಗೆ ಅವ್ರಿಗೆ ಫಿಲಾಸಫಿಕಲ್ ಕೈಂಡ್ ಆಫ್ ಬುಕ್ಸ್ ಓದೋಕ್ಕೆ ಬರಬೇಕು. ಬೇರೆ ಬೇರೆ ವೆಸ್ಟರ್ನ್ ಫಿಲಾಸಫಿ ಏನು, ಇಂಡಿಯನ್ ಫಿಲಾಸಫಿ ಏನು, ನಮ್ಮಲ್ಲಿ ಯಾವ್ಯಾವ ಥರ ಫಿಲಾಸಫಿ ಇದೆ, ಇದನ್ನೆಲ್ಲ ಡಿಸ್ಕಸ್ ಮಾಡೋ ಎಬಿಲಿಟಿ, ಅದರ ಲಾಜಿಕ್ಕು ಎಲ್ಲ ಬರುತ್ತೆ ಅವ್ರಿಗೆ. ಸೊ ಈ ರೀತಿ ಪುಸ್ತಕಗಳು ಇಲ್ಲದೆ ನಾವು ಮಕ್ಕಳನ್ನ ಬುದ್ಧಿವಂತರು ಮಾಡೋದಕ್ಕಾಗಲ್ಲ. ಪುಸ್ತಕ ಓದ್ತಕ್ಕಂಥದ್ದು ಅತ್ಯಂತ ಮುಖ್ಯವಾದ್ದು. ಅದು ಕಥೆಯಿಂದ ಶುರು ಆಗಬೇಕು. ಅದು ಸಣ್ಣ ಸಣ್ಣ ಕಥೆಯಿಂದ ಶುರುವಾಗಿ ಪುಸ್ತಕ ತನಕ ಬಂದು ಕಡೆಗೆ ಓದೋ ಎಬಿಲಿಟಿ ಮಕ್ಕಳು ಬೆಳೆಸ್ಕೊಂಡಾಗ ಅದು ಮಕ್ಕಳು ಬುದ್ಧಿವಂತಿಕೆಗೆ ತುಂಬ ಹೆಲ್ಪ್ ಆಗುತ್ತೆ. ಇದು 1ನೇದು ಸೂತ್ರ, ಕಥೆಯಿಂದ ಪುಸ್ತಕದ ತನಕ ಬರೋದು. ಓಕೆ, 2ನೇ ಸೂತ್ರ ಏನು? ಇದು ಇನ್ನೂ ಅತ್ಯಂತ ಸುಲಭವಾದ ಆ್ಯಕ್ಚುಲಿ. ಈಗೇನು ಇದನ್ನು ಮಾಡೋದು ಬಿಟ್ಟಿದ್ದೀವಿ ನಾವು. ಏನು ಅಂದರೆ ಮಕ್ಕಳು ಆಟ ಆಡಬೇಕು. ಎಷ್ಟು ಜನ ಮಕ್ಕಳಿಗೆ ಈಗ ಏನು ಬೇಕೋ ಅದೇ ಆಟ ಆಡ್ತಕ್ಕಂಥ ಏನೋ ಆಪರ್ಚುನಿಟಿ ಇದೆ ಇವಾಗ. ಸಣ್ಣ ಮಕ್ಕಳಿದ್ದಾಗಿಂದ 1 ವರ್ಷದ 6 ತಿಂಗಳ ಮಗುವಿಂದ ಆಟ ಆಡಿಸ್ಬೋದು. ಬಚ್ಚಿಡೋ ಆಟ, ಏನೋ ಒಂದು ಕಣ್ಣಿಗೆ ಕಾಣ್ತಾ ಇದೆ ಪಕ್ಕದಲ್ಲಿ ಕಾಣ್ದಂಗೆ ಇಡೋದು, ನೋಡಿ ಕಣ್ಣ ಮುಚ್ಚಾಲೆ ಆಟ, ಅಲ್ಲಿಂದ ಶುರುವಾಗತ್ತೆ ಮಕ್ಕಳಿಗೆ ಆಟ ಆಡೋದು. ಆ ವಯಸ್ಸಿಗೆ ತಕ್ಕಂಥ ಆಟಗಳು. ಓಕೆ, ಆ ಆಟಗಳು ಏನಾಗುತ್ತೆ, ಮೊದಲೆಲ್ಲ ಫಿಸಿಕಲ್ ಆಟಗಳೇ ಇರುತ್ತೆ ಬಹಳ, ಆಯಿತಾ. ಓಡೋಗ್ತಕ್ಕಂಥ ಆಟಗಳು, ಬ್ಯಾಲೆನ್ಸು, ಬಾಡಿ ಬ್ಯಾಲೆನ್ಸ್ ಬೆಳೀತಕ್ಕಂಥದ್ದು ಆಟಗಳು, ಬೇಕಾದಷ್ಟು ಆಟಗಳಿದೆ. ಆದರೆ ಒಂದು ಏನಂದರೆ ಈ ಆಟದೊಳಗೆ ಒಂದು 3 ಘಟ್ಟ ಇದೆ. ಏನು ಅಂದರೆ ಮೊದಲನೇ ಘಟ್ಟ ಏನು ಅಂತಂದರೆ ತಂದೆ ತಾಯಿ ಗೈಡೆನ್ಸ್ ಒಳಗೆ ಮಕ್ಕಳು ಆಟ ಆಡಬೇಕು. ಎಲ್ಲಿವರೆಗೂ? ಸುಮಾರು 4 ವರ್ಷ 5 ವರ್ಷದವರೆಗೂ ತಂದೆ ತಾಯಿನೇ ಮಕ್ಕಳಿಗೆ ಆಟ ಆಡಿಸ್ಬೇಕು. ಯಾರೋ ಒಬ್ರಿಗೆ ಆಡಿಸಿ ಅಂತ ಬಿಡೋದಲ್ಲ. ಎದುರುಗಡೆಗಿದ್ದು ತಂದೆ ತಾಯಿ ಮಕ್ಕಳನ್ನ ಆಟ ಆಡಿಸ್ಬೇಕು. ಅವ್ರಿಗೆ ಹೇಳಿ ಮಾಡಿ ಒಂದು 2-3 ಜನ ಮಕ್ಕಳನ್ನ ಇಟ್ಕೊಂಡು ಏನೋ ಒಂದು ಆಟ ಆಡಿಸ್ಬೇಕು. ಆದರೆ 6-7 ವರ್ಷ ಆದಮೇಲೆ ಒಂದು 4-5 ಜನ 8-10 ಜನ ಹುಡುಗರು ಸೇರ್ಕೊಂಡು ಆಟ ಆಡ್ತಕ್ಕಂಥ ಗ್ರೂಪ್ ಆಟಗಳು ಆಡಿಸ್ಬೋದು. ಆವಾಗ
ಬರ್ತಾ ಬರ್ತಾ ಆಲ್ಮೋಸ್ಟ್ 8 ವರ್ಷ ದಾಟಿದ ಮೇಲೆ ನೀವು ಮಕ್ಕಳನ್ನ ನೀವು ಆಡ್ಸೋಕ್ಕೆ ಹೋಗಬಾರ್ದು, ಅವ್ರಿಗೆ ಆಟ ಆಡ್ಕೊಳಕ್ಕೆ ಬಿಡಬೇಕು. ಅವರು ಅವರವರ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ಆಟ ಆಡಿಕೊಂಡು ಅವ್ರು ಜಗಳ ಆಡಿಕೊಂಡು ಸಮಾಧಾನ ಮಾಡಿಕೊಂಡು ಗೆದ್ದು ಸೋತು ಎಲ್ಲ ರೂಢಿ ಆಗಬೇಕು ಅವರಿಗೆ. ಜೀವನ ಅದು, ಆಟದೊಳಗೆ ಜೀವನವನ್ನು ಕಲಿತಾರೆ ಅವರು, ಅದನ್ನು ಕಲಿತಾ ಹೋಗ್ತಾರೆ ಅವರು ಆಟ ಆಡ್ತಾ ಅಂದರೆ ಫಸ್ಟಿಗೆ ಹೋಗ್ಬಿಟ್ಟು 8 ವರ್ಷಕ್ಕೆ 7 ವರ್ಷಕ್ಕೆ ಕೋಚಿಂಗ್ ಸೇರಿಸ್ಬಿಡ್ಬಾರ್ದು ಮಕ್ಕಳನ್ನು. ಕೋಚಿಂಗ್ ಸೇರಿಸಿದ್ರೆ ಅದರಲ್ಲಿ ಆಟದಲ್ಲಿ ಸಿಗ್ತಕ್ಕಂಥ ಮಜಾ ಆಗಲಿ, ಅದರಿಂದ ಸಿಗ್ತಕ್ಕಂಥ ಒಂದು ಜ್ಞಾನ ಅಥವಾ ಬುದ್ಧಿವಂತಿಕೆ ಬೆಳೆಯಲ್ಲ. ಓಕೆ, ಅದು ಕೋಚಿಂಗ್ ಸೇರಿಸಿದ್ರೆ ನೀವು ಈ ಸ್ವಿಮ್ಮಿಂಗ್ ಒಳಗೆ ಚಾಂಪಿಯನ್ ಆಗ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಈ ನಾನು ಮಾತಾಡ್ತಕ್ಕಂಥ ವಿಚಾರ ಏನು ಅಂದರೆ ಬುದ್ಧಿವಂತಿಕೆ ಬೆಳೆಯೋದಕ್ಕೆ ಅದು ಅತ್ಯಂತ ಅನುಕೂಲವಾಗುತ್ತೆ. 12 ವರ್ಷ ದಾಟಿದ ಮೇಲೆ ಹೈಸ್ಕೂಲಿಗೆ ಹೋದ್ಮೇಲೆ ಮಕ್ಕಳನ್ನು ಆವಾಗ ನೀವು ಅವರಿಗೆ ಒಂದು ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಆಗಲಿ ಅಥವಾ ಚೆನ್ನಾಗಿ ಸ್ವಿಮ್ ಮಾಡೋದು ಹೆಂಗೆ, ಚೆನ್ನಾಗಿ ಆಟ ಆಡೋದು ಹೆಂಗೆ, ಒಂದು ಟೀಮಲ್ಲಿ ಆಟ ಆಡೋದು ಹೆಂಗೆ, ಗೆಲ್ಲೋದು ಹೆಂಗೆ, ಸೋಲೋದು ಹೆಂಗೆ, ಆಯಿತಾ, ಅವಾಗೆಲ್ಲ ಬೇಕಾದ್ರೆ ಸ್ವಲ್ಪ ಕೋಚಿಂಗಿಗೆ ಕಳಿಸ್ಬೋದು. ಯಾವ್ದಾರೋ ಒಂದು ಆಟದ ಬಗ್ಗೆ ಅದರೊಳಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥ. ಸೊ ಅವಾಗ ಏನಾಗುತ್ತೆ ಅಂದರೆ ನಾನು ನೋಡಿದ್ದೀನಿ, ನಮ್ಮದೊಂದು ರಿಯಲ್ ಲರ್ನಿಂಗ್ ಸೆಂಟರ್ ಅಂತ ಒಂದಿದೆ. ಅಲ್ಲಿ ನಾವು 8ನೇ ಕ್ಲಾಸಿಂದ 12ನೇ ಕ್ಲಾಸ್ ಮಕ್ಕಳಿಗೆ ಹೇಳ್ಕೊಡ್ತೀವಿ. ಅಲ್ಲಿ ಮಕ್ಕಳುಗಳು ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ಬಂದಾಗ ನೀವು ನೋಡಿರ್ಬೋದು, ಭಾಳ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾವೆ ಮಕ್ಕಳು. ಏನೋ ಎಕ್ಸಾಮು, ಎಲ್ಲರೂ ಅವ್ರ ಮೇಲೆ ಪ್ರೆಷರ್ ಹಾಕ್ತಾ ಇರ್ತಾರೆ. ಆದರೆ ಕೆಲವು ಮಕ್ಕಳು ನಾನು ನೋಡಿರೋದು ಏನಂದರೆ ಅವರು ಕಾಮಾಗಿರ್ತಾರೆ. ಒಂದು ಎಕ್ಸಾಮ್ ಹೆಚ್ಚಾಗ್ಬೋದು, ಒಂದು ಎಕ್ಸಾಮ್ ಕಡಿಮೆ ಆಗ್ಬೋದು, ಆಯಿತಾ. ಇನ್ನೊಂದು ಸ್ವಲ್ಪ ಸರಿಯಾಗಿ ಮಾಡಿದರೆ ನೆಕ್ಸ್ಟ್ ಟೈಮ್ ಸರಿಯಾಗಿ ಮಾಡ್ತಾರೆ. ಅವ್ರು ಯಾಕೆ ಅಷ್ಟು ಕಾಮಾಗಿರ್ತಾರೆ ಅಂತ ನೋಡಿದ್ರೆ ಅವರು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಸ್ಪೋರ್ಟ್ಸ್ಮನ್. ಅವರು ಏನೇನೋ ಒಳ್ಳೊಳ್ಳೆ ಆಟಗಳು ಆಡೋದ್ರಲ್ಲಿ ಸೋಲು ಗೆಲುವು ನೋಡ್ಬಿಟ್ಟಿರ್ತಾರೆ ಅವರು. ಸೋಲು ಗೆಲುವು ಪಾರ್ಟ್ ಆಫ್ ದ ಸ್ಟೋರಿ ಅಂತ ಗೊತ್ತಿರುತ್ತೆ ಅವ್ರಿಗೆ. ಸೊ ಹಾಗಾಗಿ ಅವರು ಅದನ್ನು ಅಷ್ಟೊಂದು ಟೆನ್ಷನ್ ಹಾಕೊಳ್ಳಲ್ಲ, ಕಾಮಾಗಿರ್ತಾರೆ. ಸೊ ಈ ಆಟ ಈ ಎರಡನೇ ಸೂತ್ರದಳು ಮುಖ್ಯವಾಗಿ ಇರೋದು, ನಾನು ಆಟ ಅಂತ ಒಂದೇ ಹೇಳಿದೆ, ಆದರೆ ಇದರಲ್ಲಿ ಒಂದು 3 ಭಾಗ ಇದೆ. ಯಾಕಂದರೆ ಎಲ್ಲ ಹುಡುಗರು ಹಾಗೆ ಇರಲ್ಲ. ಸ್ಟಾರ್ಟಿಂಗ್ ಒಳಗೆ 5 ವರ್ಷ 6 ವರ್ಷದವರೆಗೂ ಎಲ್ಲರೂ ಆಟ ಆಡ್ತಾರೆ. ಅದಾದಮೇಲೆ ಸ್ವಲ್ಪ ಚೇಂಜ್ ಆಗುತ್ತೆ ಅವರಿಗೆ. ಮಕ್ಕಳಿಗೆ ಆಟದ ಜೊತೆಗೆ ಮುಖ್ಯವಾಗಿ ಏನಂದರೆ ಸಂಗೀತ, ನಾಟಕ, ಡ್ರಾಮಾ, ಡ್ಯಾನ್ಸು ಈ ಥರದ್ದೆಲ್ಲ ಮಾಡಬೇಕು. ಕಲೆ ಇದರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇರುತ್ತೆ. ಸೊ ಇದನ್ನೆಲ್ಲ ನಾವು ಆಟ ಥರನೇ ಮಾಡಿಸ್ಬೇಕು. ಅಂದರೆ ಇದನ್ನು ಅತಿಯಾಗಿ ಕೋಚಿಂಗ್ ಆ ಲೆವೆಲಲ್ಲೇ ಮಾಡ್ದೇನೆ ಚೆನ್ನಾಗಿ ಕಲ್ತ್ಕೊಳ್ಳೋಕೆ ಬಿಟ್ಟು ಸ್ವಲ್ಪ ದೊಡ್ಡವರ 8 ವರ್ಷ ದಾಟಿದ ಮೇಲೆ ಅವರಿಗೆ ನೀವು ಯಾವುದಾದ್ರು ಕೋಚಿಂಗ್ ಕೊಟ್ಟು ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಮಾಡೋದಾಗಲಿ, ಸರಿಯಾದ ದಾರಿ ಹೋಗಲಿ ಮಾಡಿಸ್ಬೋದು. ಫಸ್ಟಿಗೆ ಇಂಪಾರ್ಟೆಂಟ್ ಏನಂದರೆ ಅವರಿಗೆ ತಾವೇ ಅದರೊಳಗೆ ತಮಗೆ ಹೆಂಗೆ ಬೇಕೋ ಹಾಗೆ ಕಲಿಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸ್ಟಾರ್ಟಿಂಗಲ್ಲಿ. ಓಕೆ, ಇದು ಎರಡನೇದು. ಓಕೆ, ಮೊದಲನೇದೇನು ಹೇಳಿದೆ ನಾನು, ಮೊದಲನೇದು ಕಥೆಯಿಂದ ಪುಸ್ತಕ ಬಂದು ಪುಸ್ತಕದೊಳಗಿಂದ ಜ್ಞಾನ ಹೆಂಗೆ ಬರುತ್ತೆ ಅಂತ. ಎರಡನೇದು ಆಟ ಅಥವಾ ಸಂಗೀತ, ಸಾಹಿತ್ಯ, ನೃತ್ಯ, ನಾಟಕ ಈ ಥರದ್ದು. ಓಕೆ, ಮೂರನೇದು ಸ್ವಲ್ಪ ಕಷ್ಟವಾದ್ದು. ಮೂರನೇದು ಯಾಕೆ ಕಷ್ಟ ಅಂತಂದರೆ, ಮೂರನೇದ್ರೊಳಗೆ ನಾನು ಮಾತಾಡ್ತಿರೋದು ಇವಾಗ ಬುದ್ಧಿವಂತಿಕೆಗೆ ಮಾತ್ರ. ಓಕೆ, ಬುದ್ಧಿವಂತಿಕೆ ಅಂದರೆ ಏನು ಅಂದರೆ ಅದನ್ನು ಗ್ರಾಸ್ಪ್ ಮಾಡೋ ಎಬಿಲಿಟಿ ವರ್ಲ್ಡನ್ನು. ಓಕೆ, ಅದಕ್ಕೆ ಬೇಕಾಗಿರತಕ್ಕಂಥದ್ದು ಮೂರನೇದು ಏನು ಅಂದರೆ ಒಂದು ರೀತಿಯ ನಾವೇನು ಹೇಳ್ತೀವಿ ಇದಕ್ಕೆ ಅಂತಂದರೆ ಮಿದುಳಿದ ವ್ಯಾಯಾಮ ಅಂತ. ಅಂದರೆ ಲಾಜಿಕಲ್ ಥಿಂಕಿಂಗು, ಆಮೇಲೆ ಕ್ವಾಂಟಿಟೇಟಿವ್ ಥಿಂಕಿಂಗ್ ಅಂತ ಕರಿತೀವಿ ನಾವು ಇಂಗ್ಲೀಷ್ ಒಳಗೆ. ಅಂದರೆ ಏನನ್ನಾದರೂ ಯಾವುದಕ್ಕಾದರೂ ರೀಸನ್ ಔಟ್ ಮಾಡುವಂಥದ್ದು. ಇದರಿಂದ ಇದು ಹಿಂಗೆ ಆಗ್ತಾ ಇದೆಯಾ, ಇದರಿಂದ ಯಾಕೆ ಹಿಂಗೆ ಆಗ್ತಾ ಇದೆ, ಇದನ್ನೆಲ್ಲ ಮಾಡ್ತಕ್ಕಂಥ ರೀಸನಿಂಗ್ ಮಾಡ್ತಕ್ಕಂಥ ಎಬಿಲಿಟಿ. ಓಕೆ, ಇದನ್ನು ಮಾಡಬೇಕಾದ್ರೆ ಬುದ್ಧಿವಂತಿಕೆ ಇದ್ದರೆ ಮಾತ್ರ ಸಾಧ್ಯ. ಇದನ್ನು ಬೆಳೆಸೋದು ತುಂಬ ಕಷ್ಟ. ಎಷ್ಟೋ ಸರಿ ನಾನು ನೋಡಿರೋದು ಹೆಂಗೆ ಅಂದರೆ ತಂದೆ ತಾಯಿಗಳು ಓಕೆ ಆ ರೀತಿ ಇದ್ದು ಚೆನ್ನಾಗಿ ಎಜುಕೇಷನ್ ಆಗಿದ್ರೆ ಮಕ್ಕಳು ಆಗ್ತಾರೆ ಅಂತ. ಅಂದರೆ ಯಾವುದೋ ಒಂದು ಸರ್ವೆ ಮಾಡಿದರು, ಅದರೊಳಗೆ ಏನು ಕಂಡುಹಿಡಿದ್ರು ಅಂದರೆ ತಂದೆ ತಾಯಿಗಳು ಚೆನ್ನಾಗಿ ಡಿಗ್ರಿ ಓದಿ ಸೈಂಟಿಸ್ಟ್ ಆಗಿದ್ದರೆ ಮಕ್ಕಳು ಆಗ್ತಾರೆ ಅಂತ. ಓಕೆ, ಅದರಲ್ಲಿ ಏನು ದೊಡ್ಡ ವಿಚಾರ ಅಲ್ವೇ? ತಂದೆ ತಾಯಿಗಳಾಗಿದ್ದರೆ ಅನುವಂಶೀಯಕತೆ ಅಥವಾ ಏನಂತ ಕರೀತಾರೆ ನಾವು ಹೆರಿಡಿಟರಿಯಿಂದ ಆಗ್ತಾರೆ, ಜೀನ್ಸಲ್ಲಿ ಇರುತ್ತೆ ಅಂತ ಹೇಳಿಬಿಡ್ತಾರೆ. ಆದರೆ ಅದರೊಳಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಟಡಿ ಮಾಡಿದ್ದಾರೆ. ಏನಂದರೆ ತಂದೆ ತಾಯಿಗಳು ಬುದ್ಧಿವಂತರಾಗಿದ್ದು ತಂದೆ ತಾಯಿಗಳು ಚೆನ್ನಾಗಿ ಓದಿ ಎಲ್ಲ ಮಾಡಿದರೆ ಮಕ್ಕಳು ಅವರು ಅಡಾಪ್ಟೆಡ್ ಚಿಲ್ಡ್ರನ್ ಆಗಿದ್ದರೂ ಅಷ್ಟೇ ಬುದ್ಧಿವಂತರಾಗ್ತಾರೆ ಅಂತ. ಅವ್ರದ್ದೇ ಮಕ್ಕಳಾಗಿರ್ಬೇಕಾಗಿಲ್ಲ. ಇದರ ಅರ್ಥ ಏನು? ಇದು ಬಂದಿರತಕ್ಕಂಥದ್ದು ಜೀನ್ಸಿಂದ ಅಲ್ಲ, ಅವರು ಮೊದಲಿಂದ ಹೆಂಗೆ ಟ್ರೈನ್ ಮಾಡಿದ್ದಾರೆ ಮಕ್ಕಳನ್ನು, ಅವ್ರು ಯಾವ ರೀತಿ ಮಕ್ಕಳು ಏನು ಅವರಿಗೆ ಒಂದು ಎನ್ವಿರಾನ್ಮೆಂಟ್ ಕೊಟ್ಟಿದ್ದಾರೆ ಸುತ್ತಮುತ್ತ ಅನ್ನೋದ್ರ ಮೇಲೆ ಹೋಗುತ್ತೆ. ಓಕೆ,
ಸೊ ಮಕ್ಕಳಿಗೆ ಸಣ್ಣ ಹೊಡಿದ್ದಾಗಿಂದ ಈ ರೀತಿಯ ತರಬೇತಿ, ಒಂದು ಲಾಜಿಕ್ಕು ರೀಸನಿಂಗು ತರಬೇತಿ ಕೊಡ್ತಕ್ಕಂಥದ್ದು ಕಷ್ಟ. ಅದನ್ನು ಏನು ಮಾಡಬೇಕು ಅಂದರೆ ತಂದೆ ತಾಯಿಗಳು ಸ್ವಲ್ಪ ಇದ್ರ ಬಗ್ಗೆ ಪ್ರಯತ್ನ ಮಾಡಲೇಬೇಕು. ಅಪ್ ಟು ಅಟ್ಲೀಸ್ಟ್ 6-7 ವರ್ಷದವರೆಗೂ ಬೇರೆ ಯಾರ್ದು ಹೊರಗಡೆಯಿಂದ ಟ್ರೈನಿಂಗ್ ತೊಗೊಳಕ್ಕಾಗಲ್ಲ. ಮಕ್ಕಳಿಗೆ ಸಣ್ಣವಾಗಿರ್ತಕ್ಕಂಥ ಪಝಲ್ಸ್ ಕೊಡ್ತಾ ಹೋಗಬೇಕು. ಸಣ್ಣ ಪಝಲ್ಸ್, ಏನೋ ಒಂದು ನಂಬರಿನ ಪಝಲ್, ಇದನ್ನು ಕೌಂಟ್ ಮಾಡಿ ನೋಡೋಣ, ಓಕೆ, ಇದಕ್ಕಿದು ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಇದು ಹಿಂಗಾದರೆ ಇದು ಹೆಂಗಾದರೆ ಹೆಂಗೆ, ಲಾಜಿಕಲ್ ಪಝಲ್ಸು. ಇದನ್ನೆಲ್ಲ ನಮ್ಮಲ್ಲಿ ಸಾಕಷ್ಟು ನಮ್ಮ ಫಿಲಾಸಫಿ ಒಳಗೂ ಇವೆಲ್ಲ ಭಾಳ ವಿಚಾರಗಳಿದ್ದಾವೆ. ಆ್ಯಕ್ಚುಲಿ ಇದನ್ನೆಲ್ಲ ಯೂಸ್ ಮಾಡ್ಕೋಬೋದು ಎಲ್ಲ ಕಡೆಗೂ. ಇದನ್ನು ಕಂಟಿನ್ಯೂಸ್ ಆಗಿ ಪ್ರತಿದಿನವೂ ಈ ರೀತಿಯ ಒಂದು ತಲೆಗೆ ಒಂದು ಎಕ್ಸಸೈಸ್ ಮಾಡಿಸ್ತಾ ಹೋಗಬೇಕು. ಅದಕ್ಕೆ ಆ್ಯಕ್ಚುಲಿ ಗೊತ್ತಿಲ್ಲದೆ ಇದ್ದರೆ ಒಂದು ಸಮಯ ಕಲ್ತ್ಕೋಬೇಕು ತಂದೆ ತಾಯಿಗಳು. ಅಂದರೆ ಅವ್ರಿಗೆ ಕೆಲವೆಲ್ಲ ವೆಬ್ಸೈಟ್ಗಳಲ್ಲಿ ಕ್ಯೂ ಮ್ಯಾಥ್ ಅಂತ ಕೆಲವೆಲ್ಲ ಇದೆ. ಅದರೊಳಗೆ ಅವರು ಯಾವ್ಯಾವ ಏಜಿಗೆ ಯಾವ್ಯಾವ ಥರ ಪಸಲ್ಸ್ ಮಾಡಿಸ್ಬೋದು ಅಂತೆಲ್ಲ ಇದೆ. ಅದನ್ನು ನೋಡಿಕೊಂಡು ಸ್ವಲ್ಪ ಕಲ್ತ್ಕೊಂಡು ಮಕ್ಕಳಿಗೆ ಮಾಡಿಸ್ಬೇಕು. ಅದಾದಮೇಲೆ ಒಂದು ಸ್ವಲ್ಪ ವಯಸ್ಸು ಮಕ್ಕಳು ಒಂದು ಲೆವೆಲಿಗೆ ಬಂದು 8 ವರ್ಷ 9 ವರ್ಷ ದಾಟಿದ ಮೇಲೆ, ಮಿಡಲ್ ಸ್ಕೂಲ್ ಲೆವೆಲಲ್ಲಿ ಬಂದ ಮೇಲೆ, ಅವಾಗ ಬೇಕಾದ್ರೆ ಬೇರೆಯವ್ರ ಹೆಲ್ಪ್ ತೊಗೊಳ್ಬೋದು ಸ್ವಲ್ಪ ಮಟ್ಟಿಗೆ ಇದ್ರ ಬಗ್ಗೆ. ಒಂದು ಯಾರೋ ಲಾಜಿಕ್ ಕೋಚ್, ಯಾರೋ ನಿಮ್ಮೆಲ್ಲ ಅಂಕಲ್ಲೋ ಯಾರೋ ಒಬ್ರು ಇರ್ತಾರೆ, ಒಬ್ರು ರಿಲೇಟಿವೋ, ಅವ್ರು ಯಾವಾಗಲೂ ಮಕ್ಕಳನ್ನ ಕೂಡಿಸ್ಕೊಂಡು ಏನೋ ಪಸಲ್ಸ್ ಕೇಳ್ತಾ ಇರ್ತಾರೆ. ಅಂಥವ್ರು ಯಾರು ಸಿಕ್ಕರೆ ನಿಮಗೆ ಅದು ಅನುಕೂಲ. ಮಕ್ಕಳನ್ನ ಅವ್ರ ಹತ್ರ ಕೂಡಿಸ್ಬಿಟ್ಟು ಅವ್ರಿಗೆ ಎಂಗೇಜ್ ಮಾಡ್ಬೋದು. ಅದಾದಮೇಲೆ ನಾವೇನು ಮಾಡ್ತೀವಿ ಅಂದರೆ, ನಮ್ಮಲ್ಲಿ ನಾವು 8ನೇ ಕ್ಲಾಸಿಂದ ನಾವು ಹೇಳ್ಕೊಡ್ತೀವಿ. ನಮ್ಮ ರಿಯಲ್ ಲರ್ನಿಂಗ್ ಸೆಂಟರ್ ಅಂತ ಇಲ್ಲಿ ನಾವು ಮಕ್ಕಳಿಗೆ ಸಾಕಷ್ಟು ಆ ರೀತಿ ತರಬೇತಿ ಕೊಡ್ತೀವಿ. ಸೈನ್ಸು, ಮ್ಯಾಥ್ಸು ಈ ವಿಚಾರಗಳಲ್ಲಿ 8ರಿಂದ ಮುಂದೆ ನಾವು ಅತಿಯಾಗಲ್ದೇ ಇರೋ ವಾರಕ್ಕೆ ಒಂದು ಸ್ವಲ್ಪ ಕೆಲವು ಅವರ್ಸ್ ಮಾತ್ರ ನಾವು ಹೇಳಿಕೊಟ್ಟು ಈ ರೀತಿ ತರಬೇತಿ ಕೊಡ್ತೀವಿ. ಬಟ್ ಇಂಪಾರ್ಟೆಂಟ್ ಏನು ಅಂದರೆ, ನಾವು ಈ 3ನೇದು ಬಹಳ ಜನ ಇದನ್ನು ಕಡೆಗಣಿಸ್ತಾರೆ. ಇದು ಇಸ್ ನಾಟ್ ಲೈಕ್ ಜನರಲ್ ನಾಲೆಡ್ಜ್ ಅಲ್ಲ ಇದು. ಓಕೆ, ಜನರಲ್ ನಾಲೆಡ್ಜ್ ಇಸ್ ಡಿಫ್ರೆಂಟ್. ಇದು ಲಾಜಿಕಲ್ ಥಿಂಕಿಂಗ್ ಎಬಿಲಿಟಿ. ಇದನ್ನು ಬೆಳೆಸಿದರೆ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ. ಅವರಿಗೆ ಮುಂದೆ ಬುದ್ಧಿವಂತಿಕೆ ಚೆನ್ನಾಗಿ ಬೆಳೆಯುತ್ತೆ. ಇದನ್ನು ನಾವು ಬೆಳೆಸಿದರೆ ಇವು 3 ಗಮನ ಇಟ್ಟರೆ, ನಾನು ನೋಡಿರೋದು ಇವು 3 ಗಮನ ಇಟ್ಟರೆ ಮಕ್ಕಳು ಸಾಕಷ್ಟು ಬುದ್ಧಿವಂತರಾಗ್ತಾರೆ. ನಿಮಗೆ ಕತೆ ಹೇಳೋದ್ರಿಂದ ಹಿಡಿದು ನೆಕ್ಸ್ಟು ಆಟಗಳೆಲ್ಲ ಥರದ್ದು ಆಡಿಸ್ಬೇಕು. 3ನೇದು ಮಿದುಳಿನ ಆಟ, ಅಂದರೆ ಎಕ್ಸಸೈಸ್, ಬ್ರೈನ್ ಎಕ್ಸಸೈಸಸ್. ಅದನ್ನು ಫನ್ನಾಗಿ ಮಾಡಬೇಕು. ಸುಮ್ಮನೆ ಅದನ್ನು ಏನೋ ಒಂದು ಕೂತ್ಕೊಂಡು ನನಗೆ ಲೆಕ್ಕ ಹೇಳ್ತೀನಿ ಮಾಡು ಅಂತಂದರೆ ಹಂಗಂದರೆ ಹುಡುಗರು ಮಾಡೋದೇ ಇಲ್ಲ. ಅದು ಫನ್ನಾಗಿರಬೇಕು, ಆಟದ ಹಾಗೇ ಇರಬೇಕು. ಪ್ರತಿಯೊಂದು ಆಟದ ಮೂಲಕನೇ ಬರಬೇಕು. ಆವಾಗ ಅವ್ರು ಕಲ್ತ್ಕೋತಾರೆ ಚೆನ್ನಾಗಿ. ಸೊ ಇದು 3 ನಾನು ಅಂದ್ಕೊಂಡಿರೋ ಪ್ರಕಾರ ಒಂದು ರೀತಿಯ ಸೂತ್ರಗಳಿದ್ದಂಗೆ ಮಕ್ಕಳನ್ನು ಬುದ್ಧಿವಂತಿಕೆ ಮಾಡೋದು. ಸೊ ನಾನು ವಾಣಿ ಶ್ರೀಶಾ ಅವರು ನನ್ನ ಕರೆದು ಮಾತಾಡಿ ಏನಾರು ಅಂತ ಹೇಳಿದಾಗ ನಮ್ಮ ಒಂದು ರಿಯಲ್ ಲರ್ನಿಂಗ್ ಸೆಂಟರ್ ಒಳಗೆ ಇದು ನಮ್ಮದು ಒಂದು ಮೂಲಭೂತವಾಗಿರ್ತಕ್ಕಂಥ ಕೆಲವು ನಮ್ಮ ಪ್ರಿನ್ಸಿಪಲ್ಸ್ ಇದು ಮಕ್ಕಳಿಗೆ ಹಿಂಗೆ ಮಾಡಬೇಕು ಅನ್ನೋದು. ಅದನ್ನೇ ವಿಚಾರ ನಿಮಗೆ ಹೇಳೋಣ ಅಂತ ಅಂದ್ಕೊಂಡು ನನಗೆ 2 ಮಾತಾಡೋದಕ್ಕೆ ಅವಕಾಶ ಕೊಟ್ಟೋದಕ್ಕೆ ತುಂಬ ಧನ್ಯವಾದಗಳು. ನನಗೆ ನಿಮಗೂ ಇದಕ್ಕೆ ಉಪಯೋಗ ಆಗಿರಬಹುದು ಅಂತ ಅಂದ್ಕೋತೀನಿ. ಥ್ಯಾಂಕ್ ಯು. ಈ 3 ಸೂತ್ರಗಳನ್ನ ನೀವೆಲ್ಲರೂ ಅಳವಡಿಸ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳ. ಸೊ ತುಂಬ ಸಿಂಪಲ್ಲಾಗಿ ನೀವು ಹೇಗೆ ಬುದ್ಧಿವಂತರಾಗೋದು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಗುರುಪ್ರಸಾದ್ ಅತಣಿ ಸರ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಆ್ಯಕ್ಚುಲಿ ನನ್ನ ಮಗಳ ಬಗ್ಗೆನೇ ಹೇಳಬೇಕು ಅಂತಂದರೆ, ಅವಳು 10th ತುಂಬ ವೀಕ್ ಆಗಿದ್ಲು. ಅವ್ರ ಬಳಿ ಹೋಗಿ ಸೇರಿದ್ಮೇಲೆ ನನಗೆ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ, ಅವಳು ಬುಕ್ ಬಿಟ್ಟೇ ಬರಲ್ಲ, ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂತಂದರೆ. ಸೊ ಅಷ್ಟರ ಮಟ್ಟಕ್ಕೆ ಅವರು ಟ್ರೈನಿಂಗ್ನ ಕೊಡ್ತಾರೆ. ಅವರ ಒಂದು ಸಂಸ್ಥೆ ರಿಯಲ್ ಲರ್ನಿಂಗ್ ಸೆಂಟರ್ JP ನಗರದಲ್ಲಿದೆ. ನಿಮಗೆ ಆಸಕ್ತಿ ಇದ್ದು 10th ಓದ್ತಾ ಇರೋ ಮಕ್ಕಳು ಧಾರಾಳವಾಗಿ ಗುರುಪ್ರಸಾದ್ ಸರ್ನ ಅವರ ನಂಬರ್ ಬೇಕಾದರೆ ನೀವು ಅವ್ರ ಬಳಿ ಕೇಳಿ ತೊಗೊಂಡು ನೀವು ಇದು ಮಾಡ್ಬೋದು.